ಇದರ ಹಿಂದೆ ನಾವು ವಿಡಿಯೋ 1, 2, 3 ಮಾಡಿದ್ದೀವಿ. ಅದರಲ್ಲಿ ನಿಮ್ಗೆ ಸಂವಿಧಾನ ಆಗಿರ್ಬೋದು, ಮತ್ತೆ ಇತಿಹಾಸ ಆಗಿರ್ಬೋದು, ಮತ್ತೆ ಅರ್ಥಶಾಸ್ತ್ರ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಇದರ ಎಲ್ಲ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ದಯವಿಟ್ಟು ಚೆಕ್ಔಟ್ ಮಾಡಿ, ಪ್ರೀವಿಯಸ್ ವಿಡಿಯೋಸ್ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ ಸ್ನೇಹಿತರೆ, ಪುನೀತ್ ಫೋರಂ ಅಂತ. ನೀವು ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡೋದು ಕೂಡ ಸಿಗುತ್ತೆ. ಲಿಂಕ್ ಕೂಡ ಇದೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಪುನೀತ್ ಫೋರಂ ಅಂತ ಜಾಯ್ನ್ ಆಗಿ, ಅಲ್ಲೂ ಕೂಡ ನಾವು ಎಕ್ಸಾಮ್ ರಿಲೇಟೆಡ್ ನಮ್ಮ ಫಾಲೋ ಮಾಡ್ಕೋಬಹುದು, ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನಾವು ಮೊದಲನೇ ಕ್ವಶನ್ಸ್ ಹೋಗ್ಬೋಣ. ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯಬಹುದು ಅಂದ್ರೆ ಅರ್ಥ ಏನು? ವಾಟ್ ಇಸ್ ಬೆಂಬಲ ಬೆಲೆ? ಏನು, ನಾವು ಆಹಾರ ಧಾನ್ಯಕ್ಕೆ ಬೆಂಬಲ ಬೆಲೆ ಹೆಂಗ್ ಘೋಷಿಸ್ತಾರೆ ಸ್ನೇಹಿತರು? ಮಿನಿಮಮ್ ಸಪೋರ್ಟ್ ಪ್ರೈಸ್, MSP, ವೆರಿ ಇಂಪಾರ್ಟೆಂಟ್ ಸರ್. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಆಪ್ಷನ್ಸ್ ಓದೋಣ ಬನ್ನಿ. ಫಸ್ಟ್, ಕೃಷಿ ಬೆಲೆ ಸ್ಥಿರಗೊಳಿಸುವುದನ್ನು ಖಾತರಿಪಡಿಸಲು, ರೈತರ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತರಿಪಡಿಸುತ್ತದೆ, ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡುವುದು. ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿರ್ತಕ್ಕಂಥದ್ದು. ಸೊ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಲ್ವಾ? ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್. ಏನಕ್ಕೆ ಕೊಡ್ತಾರೆ ಸರ್? ಯಾವ್ದಕ್ಕೆ ಬೆಂಬಲ ಬೆಲೆ ಕೊಡೋದು? ಸಿಂಪಲ್ ಆಗಿದೆ ನೋಡಿ, ದಯವಿಟ್ಟು ಪಾಯಿಂಟ್ ಟು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಒಂದೊಂದ್ಸಲ MSP, ನಾನು ಆಲ್ರೆಡಿ ಕೃಷಿ ಬಗ್ಗೆ ಒಂದಷ್ಟು ವಿಡಿಯೋಗಳು ಮಾಡಿದ್ದೀನಿ, ಕರೆಂಟ್ ಅಫೇರ್ ರಿಲೇಟೆಡ್. MSP ವರ್ಸಸ್ FRP ಗೊತ್ತಿರಬೇಕು. FRP ಕೊಡೋದು ಯಾವ್ದಕ್ಕೆ? ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ, ಶುಗರ್, ಕಬ್ಬಿಗೆ. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ A ಮತ್ತು B. ಓಕೆ, A ಮತ್ತು B ಇಸ್ ದ ರೈಟ್ ಆನ್ಸರ್. ಸಿ, ಬೆಂಬಲ ಬೆಲೆ ಸೋಯಿಂಗ್, ಬಿಫೋರ್ ಸೋಯಿಂಗ್ ಪೀರಿಯಡ್ ಅಂದ್ರೆ ಬಿತ್ತನೆಗಿಂತ ಮುಂಚೆನೆ ಅನೌನ್ಸ್ ಮಾಡಿರ್ತಾರೆ. ಕೃಷಿ ಬೆಲೆ ಸ್ಥಿರಗೊಳಿಸಕ್ಕೆ, ಆ ಬೆಲೆ ಏರುಪೇರು ಆಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್, 1 ಕ್ವಿಂಟಾಲ್ಗೆ 1,000 ರೂಪಾಯಿ ಅಂತಿದ್ರೆ, ಓಕೆ, ಇದಕ್ಕಿಂತ ಜಾಸ್ತಿ ಕಮ್ಮಿ ಬೆಲೆ ಆದ್ರೆ, ಓಕೆ, ಅಂದ್ರೆ ಬೆಲೆ ಏರಿಳಿತಗಳಾಗಬಾರ್ದು. ತುಂಬಾ ಕಮ್ಮಿ ಬೆಲೆ ಆದ್ರೆ ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ರೈತರು ಲಾಸ್ ಆಗುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ, ಸರ್ಕಾರ ಈ MSP ಬೆಲೆ ಮುಖಾಂತರ ತಗೊಳ್ತಕ್ಕಂಥದ್ದು. ಇನ್ನು ರೈತರಿಗೆ ಪರಿಹಾರಾತ್ಮಕ ಬೆಲೆ ದೊರೆಯುವುದನ್ನು ಖಾತ್ರಿಪಡಿಸೋದು. ಹೌದು ಸರ್, ಇದು ಕೊಡದೆ ಅದಕ್ಕೆ MSB. ಒಂದು ಬೆಲೆ ಒಂದು ರೇಂಜ್ ಅಲ್ಲಿ ಇರಬೇಕು, ಜಾಸ್ತಿ ಆಗ್ಬಾರ್ದು, ಕಮ್ಮಿ ಆಗ್ಬಾರ್ದು. ಕಮ್ಮಿ ಆದಾಗ ಏನ್ ಮಾಡತ್ತೆ ಸರ್ಕಾರ, ದಾಸ್ತಾನು ಮಾಡಿರ್ತಕ್ಕಂಥ, ಅಂದ್ರೆ ಇದನ್ನ ತಗೊಂಡಿರ್ತಕ್ಕಂಥ ಏನೋ ಐಟಮ್ಸ್ ಅನ್ನೋಕ್ಕಿಂತ ಧಾನ್ಯಗಳೇನಿರ್ತವೆ ಅದನ್ನ ಅವರು ಏನ್ ಮಾಡ್ತಾರೆ, ಒಂದ್ ಕಡೆ ಇನ್ನೊಂದ್ ಕಡೆ ಮಾಡಿ ಆ ರೇಟ್ ನ ಕಮ್ಮಿ ಮಾಡಕ್ಕೆ ಟ್ರೈ ಮಾಡತ್ತೆ. ಮತ್ತೆ ರೈತರಿಗೆ ಬೆಲೆ ಸಿಗ್ಲಿಲ್ಲ ಕರೆಕ್ಟ್ ಆಗಿ ಅಂದಾಗ ಅವ್ರಿಗೆ ಬೆಲೆನ ಖಾತರಿ ಪಡಿಸ್ಕೋಸ್ಕರ MSP ಮಾಡ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಸಿ ಯಾಕೆ ತಪ್ಪು ಅಂದ್ರೆ, ಇದು ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡ್ತಾರೆ. ಸಿ, MSP ಕೊಡೋ ರೀಸನ್ ಏನು ಅಂತಂದ್ರೆ ಹೆಲ್ಪ್ ಆಗ್ಲಿ ಅಂತ ಅರ್ಥ ಹೊರತು ನಾವು ಅವ್ರ ಹತ್ರ ತಗೊಳ್ಳೇಬೇಕು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಈ ವರ್ಷ ಒಳ್ಳೆ ಬೆಲೆ ನಾರ್ಮಲ್ ಆಗಿದೆ. ಓಕೆ, ರೇಟ್ ಒಳ್ಳೆ ಇದಿದೆ, ತುಂಬಾ ಅಷ್ಟು ಇಳುವರಿ ಬಂದಿಲ್ಲ, ರೇಟ್ ಒಳ್ಳೆ ರೇಟ್ ಇದೆ. ಹಾಗೇನ್ ಮಾಡ್ತಾರೆ ರೈತರು, ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ, ಓಕೆ, ಅಲ್ಲಿಗೆ ಹೆಚ್ಚು 1000 ಗಿಂತ ಹೆಚ್ಚು ಸಿಗ್ಬೋದಾಗಿತ್ತೆ, ಅಲ್ಲಿ ಮಾರ್ತಾರೆ. ಆಗ ಸರ್ಕಾರಕ್ಕೆ ಏನು ತೊಂದರೆ ಇರಲ್ಲ, ಸರ್ಕಾರ ತಗೋಬೇಕಾಗಿದ್ದ ನೆಸೆಸಿಟಿನೇ ಇರಲ್ಲ ರೈತರಿಂದ. ಯಾಕೆ? ಬೆಂಬಲ ಬೆಲೆ MSP ಗಿಂತ ರೇಟ್ ಜಾಸ್ತಿ ಇದೆ, ಅದಕ್ಕೆ ರೈತರು ಹೊರಗಡೆ ಮಾರ್ಕೋತಾ ಇದ್ದಾರೆ. ಸೊ ದಾಸ್ತಾನು ಮಾಡ್ಕೊಂಡು ಇಟ್ಕೊಳ್ಳಕ್ಕೆ ಸರ್ಕಾರಕ್ಕೋಸ್ಕರ MSP ಮಾಡಲ್ಲ. ಸೊ ಆವಾಗ ಆಪ್ಷನ್ ಸಿ ತಪ್ಪು. ಅರ್ಥ ಆಗ್ತಿದೆಯಲ್ಲ? ಅಂಡ್ ಒನ್ ಮೋರ್ ಥಿಂಗ್, MSP ಯಾವ ಸಂಸ್ಥೆ ಘೋಷಣೆ ಮಾಡುತ್ತೆ ಅಂತ ಕೇಳ್ತಾರೆ, ಹೇಳಿ ನೋಡೋಣ. ಸರ್ಕಾರ ಘೋಷಣೆ ಮಾಡುತ್ತೆ, ಯಾವ್ದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಯಾವ್ದು ಅಂತ. ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ. CACP, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ, ಕೃಷಿ ವೆಚ್ಚ ಮತ್ತು ಬೆಳೆಗಳ ಆಯೋಗ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಒನ್, ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರ ಆಗುತ್ತೆ? ನೋಡಿ, ಪೂರ್ಣ ಸೂರ್ಯಗ್ರಹಣ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಕಂಪ್ಲೀಟ್ ಆಗಿ ನೀವು ಓದ್ಬೇಕಾದ ಕ್ವಶನ್. ಸೂರ್ಯಗ್ರಹಣದಲ್ಲಿ ನಾವು 3 ಟೈಪ್ ಮಾಡ್ತೀವಿ ಗ್ರಹಣ, ಸೂರ್ಯಗ್ರಹಣದಲ್ಲಿ ಎಸ್ಪೆಷಲಿ.
ಯಾವುದು ಯಾವ ಭಾಗ ಗೋಚರಿಸುತ್ತೆ ಅಂತ ಕೇಳಿರೋದು? ವರ್ಣಗೋಲ ಅಲ್ಲ, ದ್ಯುತಿಗೋಲ ಅಲ್ಲ, ಕರೋನಾ ಇಸ್ ದ ರೈಟ್ ಆನ್ಸರ್. ಎಷ್ಟಿದೆ ಸರ್ ಸೂರ್ಯನ ತಗೊಂಡ್ರೆ ಎಷ್ಟು ವಲಯಗಳಿವೆ? ಆನ್ಸರ್ ಮಾಡಿ. ವಲಯಗಳು ಎಷ್ಟು ವಲಯಗಳಿದೆ? ಇಲ್ಲಿ ಕೋರ್ ಇರುತ್ತೆ, ಕೇಂದ್ರಗೋಳ. ಆಮೇಲೆ ಏನ್ ಬರುತ್ತೆ, ಆಮೇಲೆ ಏನ್ ಬರುತ್ತೆ, ಆಮೇಲೆ ಏನ್ ಬರುತ್ತೆ, ಆಮೇಲೆ ಏನ್ ಬರುತ್ತೆ, ಆಮೇಲೆ ಏನ್ ಬರುತ್ತೆ? ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ಎಷ್ಟು ವಲಯಗಳಿವೆ ಸೂರ್ಯನಲ್ಲಿ? ಸರ್ ಸೂರ್ಯ ಗ್ರಹಣದಲ್ಲಿ 3. ಒಂದು ಪೂರ್ಣ, ಇನ್ನೊಂದು ಪಾರ್ಶ್ವ, ಇನ್ನೊಂದು ಯಾವುದು ಹೇಳಿ ನೋಡ? ಕಂಕಣ ಸೂರ್ಯಗ್ರಹಣ. ಪೂರ್ಣ, ಪಾರ್ಶ್ವ, ಕಂಕಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೂರ್ಯದ ವಲಯಗಳು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕೋರ್ ಆದ್ಮೇಲೆ ರೇಡಿಯೇಷನ್ ಝೋನ್, ಇದು ರೇಡಿಯೇಷನ್ ಝೋನ್ ಅಂದ್ರೆ ವಿಕಿರಣ ವಲಯ, ವಿಕಿರಣ ವಲಯ. ಆಮೇಲೆ ಬರುತ್ತೆ ಕನ್ವೆನ್ಷನ್ ಝೋನ್, ಇದು ಕನ್ವೆನ್ಷನ್ ಝೋನ್ ಅಂದ್ರೆ ಸಂವಹನ ವಲಯ. ಆಮೇಲೆ ಫೋಟೋಸ್ಪಿಯರ್, ಆಮೇಲೆ ಕ್ರೋಮೋಸ್ಪಿಯರ್. ಫೋಟೋಸ್ಪಿಯರ್ ಅಂದ್ರೇನು? ದ್ಯುತಿಗೋಲ. ಕ್ರೋಮೋಸ್ಪಿಯರ್ ಅಂದ್ರೆ ವರ್ಣಗೋಲ. ಇದಾದ್ಮೇಲೆ ಇನ್ನೊಂದು ಸಣ್ಣ ವಲಯ ಬರುತ್ತೆ ಸ್ನೇಹಿತರೆ, ಇಲ್ಲಿ ಟ್ರಾನ್ಸಿಷನ್ ಝೋನ್ ಅಂತ ಬರುತ್ತೆ. ಅದಾದ್ಮೇಲೆ ನಮ್ಗೆ ಕೊರೋನಾ ಬರುತ್ತೆ. ಸೊ 7 ನಾವು ಭಾಗಗಳಾಗಿ ಮಾಡ್ಕೋಬಹುದು. ಕ್ರೋಮೋಸ್ಪಿಯರ್ ಆದ್ಮೇಲೆ ಟ್ರಾನ್ಸಿಷನ್ ಝೋನ್ ಅಂತ ಬರುತ್ತೆ, ಅದಾದ್ಮೇಲೆ ನಮ್ಗೆ ಕೊರೋನಾ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬನ್ನಿ. ಜಲ ವಿದ್ಯುತ್ ಯೋಜನೆಗಳೊಂದಿಗೆ ಹೊಂದಿಸಿ ಬರ್ಬೇಕು. ಈಸಿ ಕ್ವಶನ್ಸ್ ಇದೆ. ಓಕೆ, ಮಧ್ಯ ಈ ತರದ ಕ್ವಶನ್ಸ್ ಬರ್ತವೆ. ಯಾವ ಕಾದಿಲ್ ನೋಡಿದೀವಿ, ಮತ್ತೆ ಬೇರೆ ಬೇರೆ DCC ಎಕ್ಸಾಮ್ ಗಳಲ್ಲೂ ಕೂಡ ಬಂದಿತ್ತು ಅಲ್ವಾ? ಯಾವ್ದು 2-3 ಎಕ್ಸಾಮ್ ಅಲ್ಲಿ ಈಗ ರೀಸೆಂಟ್ ಆಗಿ ಕೂಡ ಕೇಳಿದ್ದ. ಶರಾವತಿ ನದಿ, ಕಾಳಿ, ಕಾವೇರಿ, ಕೃಷ್ಣ ನದಿ ಅದರ ಅಣೆಕಟ್ಟೆಗಳು ನೋಡಿ. ಈ ಕಾವೇರಿ ನದಿ ಅಣೆಕಟ್ಟು ಅಂತ ಗೊತ್ತೇ ಇದೆ ಎಲ್ಲರಿಗೂ, ಶಿವನ ಸಮುದ್ರ ಅಲ್ವಾ? ಸಿಗೆ 2 ಎಲ್ಲಿದೆ? ಇದೊಂದ್ರಲ್ಲೇ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ನೋಡಿದ್ರ ಎಷ್ಟು ಈಸಿ ಇತ್ತು? ಶರಾವತಿ ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ ಎಲ್ಲಿದೆ ಸರ್? ಸಾಗರ ಹತ್ರ ಬರುತ್ತಲ್ವಾ? ಸಾಗರ ಹತ್ರ ಬರುತ್ತೆ. ಕಾಳಿ ನದಿ ಸೂಪಾ ವಿದ್ಯುತ್ ಯೋಜನೆ ಎಲ್ಲಿ ಬರುತ್ತೆ ಸರ್? UK, ಉತ್ತರ ಕನ್ನಡ ಅಲ್ವಾ? ಕಾವೇರಿನೇ ಶಿವನ ಸಮುದ್ರ ಆಯ್ತು. ಕೃಷ್ಣ ನದಿಗೆ ಆಲಮಟ್ಟಿ ವಿದ್ಯುತ್ ಯೋಜನೆ ಎಲ್ಲಿ ಬರುತ್ತೆ ಸರ್? ವಿಜಯಪುರ ಅಲ್ವಾ? ವಿಜಯಪುರ. ಅಂಡ್ ಇದಕ್ಕೆ ಆಲಮಟ್ಟಿ ವಿದ್ಯುತ್ ಯೋಜನೆಗೆ ಇನ್ನೊಂದು ಹೆಸರು ಕೂಡ ಇದೆ, ಏನದು ಹೇಳ್ತೀರಾ? ಆಲಮಟ್ಟಿ ವಿದ್ಯುತ್ ಯೋಜನೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ಈಸಿ ಕ್ವಶನ್ ಇದು ಕೂಡ. ಕಾಳಿ ನದಿ ಎಡದಂಡೆ, ಕಾಳಿ ನದಿ ಬಲದಂಡೆ, ಗಂಗಾವಳಿ ನದಿಯ ಬಲದಂಡೆ, ಗಂಗಾವಳಿ ನದಿಯ ಎಡದಂಡೆ. ಫಸ್ಟ್ ಯಾವ ನದಿ ಅನ್ನೋದು ಇಂಪಾರ್ಟೆಂಟ್. ಕಾಳಿ ನದಿ ಅಂತ ಗೊತ್ತಿರಬೇಕು, ಕಾಳಿ ನದಿ. ಸೊ ಗಂಗಾವಳಿ ಅಲ್ಲ. ಸೊ ಎಡದಂಡನ ಬಲದಂಡನ? ಎಡದಂಡೆ ಇಸ್ ದ ರೈಟ್ ಆನ್ಸರ್. ಓಕೆ, ಕಾಳಿ ನದಿ ಉತ್ತರ ಕನ್ನಡ ಕೈಗಾ ಮತ್ತು ಮಲ್ಲಾಪುರ ಮಿರ್ಜೆ ಗ್ರಾಮದಲ್ಲಿದೆ. ಕಾರವಾರ 3.5 ಕಿಲೋಮೀಟರ್ ಇದು. ಕಾಳಿ ನದಿಯ ಎಡದಂಡೆಯಲ್ಲಿರುವ ಕದ್ರಾ ಅಣೆಕಟ್ಟಿನಲ್ಲಿ 16 ಕಿಲೋಮೀಟರ್ ದೂರದಲ್ಲಿದೆ. ಕಾಳಿ ಎಡದಂಡೆಯಲ್ಲಿ ಇರ್ತಕ್ಕಂಥದ್ದು ಕೈಗಾ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಪ್ರಖ್ಯಾತ್ ಅಂಗಕಾರ್ ವಾಟ್ ದೇವಾಲಯ ಎಲ್ಲಿದೆ? ಸಿಂಪಲ್ ಕ್ವಶನ್. ಇಂಡೋನೇಷಿಯಾ, ಥೈಲ್ಯಾಂಡ್, ಮಲೇಷಿಯಾ, ಕಾಂಬೋಡಿಯಾ. ಸೊ ರೈಟ್ ಆನ್ಸರ್ ಯಾವುದು ಸರ್? ಕಾಂಬೋಡಿಯಾ ಅಲ್ವಾ? ಯಾವ ದೇವರು ಇರೋದು ಇಲ್ಲಿ? ಕಾಂಬೋಡಿಯಾ. ಅಂಗಕಾರ್ ವಾಟ್ ದೇವಾಲಯ ಕಾಂಬೋಡಿಯಾ. ಯಾವ ದೇವರ ಇರೋದು? ಶಿವನ, ವಿಷ್ಣುನ? ಯಾರು? ವಿಷ್ಣು. ಓಕೆ, ಬನ್ನಿ. ಸೊ ಈ ತರ ಕ್ವಶನ್ ಸ್ನೇಹಿತರೆ ರೈಲ್ವೆ ಝೋನ್ಸ್ ಬಗ್ಗೆ ಪ್ರತಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಸಿಂಗಲ್ ಕ್ವಶನ್ ಕೇಳಬಹುದು ಅಥವಾ ಹೊಂದಿಸಿ ಬರೆಯರಿ ಕೇಳಬಹುದು. KS ಕೇಳಿದ್ದ ಲಾಸ್ಟ್ ಇಯರ್ ನಡೆದಿದ್ದ ಎಕ್ಸಾಮ್ ಗಳಲ್ಲಿ, FDA ಕೇಳಿದ್ದ. ಸೊ ಈ ತರ ಕ್ವಶನ್ಸ್ ಗಳು ಕೇಳ್ತಾ ಇರ್ತಾನೆ. SDB ನೈಋತ್ಯ, ಇದಂತೂ ಗೊತ್ತೇ ಇರಬೇಕು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಹುಬ್ಬಳ್ಳಿ. ಸೊ ಹೇಗೆ 3 ಎಲ್ಲಿದೆ? ಹೇಗೆ ನೋಡಿ 3 ಇದೊಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಇವತ್ತೆಲ್ಲ ಫುಲ್ ಈಸಿ ಕ್ವಶನ್ ತಗೊಂಡಿದ್ದೀನಿ ಸ್ನೇಹಿತರೆ. ಡೋಂಟ್ ವರಿ, ನಾವು ಹೋಗ್ತಾ ಈ ಸೀರೀಸ್ ಅಲ್ಲಿ ಡಿಫಿಕಲ್ಟಿ ಕ್ವಶನ್ಸ್ ಬರುತ್ತೆ. ತುಂಬಾ ಜನ ಏನ್ ಮಾಡ್ತೀರಾ ಸರ್, ಇಷ್ಟೊಂದು ಡಿಫಿಕಲ್ಟಿ ಯಾಕೆ ಅಂತೀರಾ ಮುಂದೆ. ಆಮೇಲೆ ಇವಾಗ ಈಸಿ ಇದ್ರೆ ಸರ್ ಇಷ್ಟೊಂದು ಈಸಿನಾ ಅಂತ ಕೇಳ್ತೀರಾ. ನಾನು ಯಾವಾಗ್ಲೂ ಹೆಂಗ್ ತಗೊಂಡ್ ಹೋಗ್ತೀನಿ, ನಮ್ಮ ಸ್ಟಡಿ ಮ್ಯಾಪ್ ಹೆಂಗಿರಬೇಕು? ಎಕ್ಸ್ಪೋನೆನ್ಷಿಯಲ್ ಆಗಿರಬೇಕು, ಹಿಂಗ್ ಹೋಗ್ತಾ ಇರಬೇಕು. ಓಕೆ, ಈಸಿನೂ ತಿಳ್ಕೋಬೇಕು. ಹೋಗ್ತಾ ಸ್ವಲ್ಪ ಡಿಫಿಕಲ್ಟಿ ಮತ್ತೆ
ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಗಳನ್ನ ನೋಡ್ಬೇಕಾಗತ್ತೆ. ಸೊ ಹಾಗೆ ಈಗ ಸ್ಟಾರ್ಟಿಂಗ್ ಈ ಸೀರೀಸ್ ಏನಿದೆ ಸ್ವಲ್ಪ ನಿಮ್ಗೆ ಈಸಿ ಇರುತ್ತೆ, ಮುಂದೆ ಹೋಗ್ತಾ ಡಿಫಿಕಲ್ಟೀಸ್ ಕ್ವಶನ್ ತಗೋತೀನಿ, ಎಲ್ಲ ಆಪ್ಷನ್ಸ್ ಅನಲೈಸ್ ಮಾಡೋಣ. ಓಕೆ, ಈಗ ರೈಲ್ವೆ ಝೋನ್ಸ್ ಅಂದ ತಕ್ಷಣ ಸೆಂಟ್ರಲ್ ರೈಲ್ವೆ ಝೋನ್ ಇಲ್ಲಿರ್ತಕ್ಕಂಥದ್ದು ಮುಂಬೈ, ಸೌತ್ ರೈಲ್ವೆ ಝೋನ್ ಇಲ್ಲಿರ್ತಕ್ಕಂಥದ್ದು ಚೆನ್ನೈ, ನಾರ್ತ್ ಇಲ್ಲಿ ನಾನು ಇಲ್ಲಿ ಲಿಸ್ಟೇ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಬಿಡಿ. ಹೊಸದಾಗ ಆಗಿರ್ತಕ್ಕಂಥ 17th ರೈಲ್ವೆ ಝೋನ್ ಸೌತ್ ಕೋಸ್ಟಲ್ ವಿಶಾಖಪಟ್ಟಣದಲ್ಲಿ ಇರೋದು, ಅದರ ಒಂದು ಡಿವಿಷನ್ಸ್ ಯಾವ್ದು ಅಂತ ನೋಡ್ಕೊಂಬಿಡಿ. ಅಂಡ್ ಇದು 2020-19-20 ಆಗಿರ್ತಕ್ಕಂಥದ್ದು ಸ್ನೇಹಿತರೆ, 19ರಲ್ಲಿ. ಅಂಡ್ ಇಲ್ಲಿ ಒನ್ ಮೋರ್ ಥಿಂಗ್, 18-19, ಓಕೆ 18-19 ಆಗಿರ್ತಕ್ಕಂಥದ್ದು. ಇದು ಬಿಟ್ರೆ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ, ಯಾವ್ದು ಮೆಟ್ರೋ. ಯಾವ ಮೆಟ್ರೋ? ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ ಹತ್ರನೂ ಕನ್ಸಿಡರ್ ಮಾಡ್ಬಿಡ್ತಾರೆ. ಓಕೆ, ಅದು ಬಿಟ್ಟು ನಾನು ಹೇಳ್ತಾ ಇರೋದು 17. ಯಾವ ವಿಧವಾದ ನೀರಾವರಿಯು ಭಾರತದ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ? ಬಿತ್ತನೆ ಕ್ಷೇತ್ರ. ಓಕೆ, ಅಂದ್ರೆ ಹೆಚ್ಚಾಗಿ ನಾವು ಈ ಒಂದು ಇರಿಗೇಷನ್ ಸಿಸ್ಟಮ್ ಅಲ್ಲಿ ಯಾವ ನೀರಾವರಿನ ನಾವು ಜಾಸ್ತಿ ಯುಟಿಲೈಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ನಾಲೆ ನೀರಾವರಿನ, ಟ್ಯಾಂಕ, ಬಾವಿ ಮತ್ತು ಕೊಳವೆನ, ಅಥವಾ ಈ ತರನ? ಇದ್ರಲ್ಲಿ ಎಲ್ಲಾ ತರ 3-4 ತರ ಕೇಳ್ತಾರೆ ಸ್ನೇಹಿತರೆ. ನೀರಾವರಿ, ಫಾರ್ ಎಕ್ಸಾಂಪಲ್ ವಾಟರ್ನ, ನೀರನ್ನ ನಾವು ಯಾವ್ದಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ, ಯಾವ ಕ್ಷೇತ್ರಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಅಂದ್ರೆ ಕೃಷಿ ಕೇಳ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಕೈಗಾರಿಕೆ ಅಂತ ಹಾಕ್ಬೋದು. ಓಕೆ, ಮತ್ತೆ ಇನ್ನೇನೇನು ಹಾಕ್ಬೋದು, ಬೇರೆ ಬೇರೆ ವಲಯಗಳನ್ನ ಹಾಕೊಂಡು ಅವನು ಕ್ವಶನ್ ಕೇಳ್ಬೋದು. ಓಕೆ, ಸೊ ಹಿಂಗೆಲ್ಲ ಕೇಳ್ತಾ ಹೋಗ್ತಾನೆ. ಮತ್ತೆ ಇನ್ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವ್ದ್ರಲ್ಲಿ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಸಿಮೆಂಟಾ, ಸ್ಟೀಲಾ, ಥರ್ಮಲ್ ಎನರ್ಜಿಲಾ, ಹಿಂಗೆಲ್ಲ ಕೇಳ್ತಾರೆ. ಸೊ ಈ ಕ್ವಶನ್ಗೆ ಫಸ್ಟ್ ಆನ್ಸರ್ ನೋಡ್ಬೋಣ. ನಾವು ಬಿತ್ತನೆ ಕ್ಷೇತ್ರದಲ್ಲಿ ನಾವು ಏನು ಇರಿಗೇಷನ್ ಮಾಡ್ತೀವಿ, ಅದಕ್ಕೆ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಬಾವಿ ಮತ್ತು ಕೊಳವೆ. ಓಕೆ, ನಾನು ನಿಮ್ಗೆ ಗ್ರಾಫ್ ಮುಖಾಂತರ ತೋರಿಸ್ತಾ ಹೋಗ್ತೇನೆ. ಯಾವ ಸೋರ್ಸ್ ಇಂದ ಹೆಚ್ಚಾಗಿ ಇರಿಗೇಷನ್ಸ್ಗೆ ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ, 46% ಗಿಂತ ಹೆಚ್ಚು ನಾವು ಟ್ಯೂಬ್ ಅಂಡ್ ವೆಲ್ಸ್ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು 24% ಕ್ಯಾನಲ್ಸ್, ಕಾಲುವೆ. ಆಮೇಲೆ ಇರ್ತಕ್ಕಂಥದ್ದು ಅದರ್ ವೆಲ್ಸ್, ಅದರ್ ಸೋರ್ಸ್, ಟ್ಯಾಂಕ್ಸ್ ಇಂದ ನಾವು 3% ಯೂಸ್ ಮಾಡ್ತೀವಿ. ಇದು ನಾವು ಹೆಚ್ಚಾಗಿ ಯಾವ ಕ್ಷೇತ್ರಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ? ಅಗ್ರಿಕಲ್ಚರ್, ಕೃಷಿಗೆ. ಮುನ್ಸಿಪಾಲಿಟಿ, ಅಗ್ರಿಕಲ್ಚರ್ 89% ಅಂತ ನೀರನ್ನ ಯೂಸ್ ಮಾಡ್ತೀವಿ. ಮುನ್ಸಿಪಾಲಿಟಿಗೆ 8% ಯೂಸ್ ಮಾಡ್ಕೋತೀವಿ. ಓಕೆ, ಇಂಡಸ್ಟ್ರಿಗೆ 2%, ಅದರ್ಸ್ 1%. ಇನ್ನು ನಾವು ಇಂಡಸ್ಟ್ರಿ ಲೆಕ್ಕದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಕೈಗಾರಿಕೆಗಳು ಅಥವಾ ಈ ತರ ನಾವು ನೋಡ್ತಾ ಬಂದ್ರೆ, ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ 87.9 ಅಂದ್ರೆ ಆಲ್ಮೋಸ್ಟ್ 90% ಹತ್ರ, 88 to 90% ಹತ್ರ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ ಯೂಸ್ ಮಾಡ್ತೀವಿ ಹೆಚ್ಚಾಗಿ ನೀರು. ಸೊ ಇವೆಲ್ಲ ಅವರೊಂದ್ಸಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಸೊ ಹಾಗಾಗಿ ಈ ಕ್ವಶನ್ ಬರೋದ್ರಿಂದ ನಾವು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೊಂದಷ್ಟು ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಬನ್ನಿ. ಸಾರ್ಕ್ ಬಗ್ಗೆ ಈಸಿ ಕ್ವಶನ್ ಇದೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ಸದಸ್ಯನಾಗಿರುವುದಿಲ್ಲ? ಈಸಿ ಕ್ವಶನ್ ಇದು. ಇದ್ರ ಬಗ್ಗೆ ಹೆಚ್ಚು ಮಾಡಲು ನಾವು ಪ್ರೀವಿಯಸ್ ವಿಡಿಯೋಲಿ ನಮ್ಮನ್ನ ಫಾಲೋ ಮಾಡ್ತಾ ಬಂದಿದ್ರೆ ನೀವು ಲಾಸ್ಟ್ 1 or 2 years ಇಂದ ಸಾರ್ಕ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಸೊ ಹಾಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ. ಅಫ್ಘಾನಿಸ್ತಾನ ಇಸ್ ದ ರೈಟ್ ಆನ್ಸರ್. ಸಾರ್ಕ್ ಯಾವಾಗ ಸ್ಟಾರ್ಟ್ ಆಯ್ತು? 1985 ಅಲ್ವಾ? ಡಿಸೆಂಬರ್ ಸಾರ್ಕ್ ಸ್ಟಾರ್ಟ್ ಆಗಿದ್ದು. ಕಠ್ಮಂಡು ನೇಪಾಳದ ಹೆಡ್ ಕ್ವಾರ್ಟರ್ಸ್ ಇದೆ, ಅಂದ್ರೆ ಸೆಕ್ರೆಟರಿಯೇಟ್ ಆಫೀಸ್. ಸಾರ್ಕ್ ಸ್ಟಾರ್ಟ್ ಆದಾಗ ಫಸ್ಟ್ ಇದ್ದಿದ್ದು ಯಾರ್ಯಾರು? ಅಫ್ಘಾನಿಸ್ತಾನ 2005 ಬಂದು ಜಾಯ್ನ್ ಆಗುತ್ತೆ. 2005 ಬಂದು ಜಾಯ್ನ್ ಆಗುತ್ತೆ. ಒಟ್ಟು ಇರೋ ಮೆಂಬರ್ ಆಫ್ ಸ್ಟೇಟ್ ಸಾರ್ಕ್ ಯಾರ್ಯಾವ್ದು ಅಂತಂದ್ರೆ ಇಲ್ಲೇ ನೋಡಿ: ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಇಂಡಿಯಾ, ನೇಪಾಳ್, ಮಾಲ್ಡೀವ್ಸ್, ಪಾಕಿಸ್ತಾನ, ಶ್ರೀಲಂಕಾ. ಓಕೆ, ಟೋಟಲ್ ಎಷ್ಟಾಯ್ತು? 8. ಸೊ ಸ್ಟಾರ್ಟಿಂಗು ಹೇಳಿದ್ವು ಶ್ರೀಲಂಕಾ, ಅಫ್ಘಾನಿಸ್ತಾನ ಇರಲಿಲ್ಲ. 2005ರಲ್ಲಿ ಅಫ್ಘಾನಿಸ್ತಾನ ಬಂದು ಸೇರುತ್ತೆ. ಇದು ಬಿಟ್ಟು ಮೆಂಬರ್ ಕಂಟ್ರೀಸ್ ಬಿಟ್ಟು ಅಬ್ಸರ್ವರ್ ಸ್ಟೇಟ್ಸ್ ಕೂಡ ಇವೆ ನಮ್ಮ ಸಾರ್ಕ್. ಯಾವ್ದು? ಆಸ್ಟ್ರೇಲಿಯಾ, ಚೈನಾ, ಯುರೋಪಿಯನ್, ಇರಾನ್, ಕೊರಿಯಾ, ಮಯನ್ಮಾರ್, ಅಮೆರಿಕ, ಮಾರಿಷಸ್. ಸೊ ಇವೆಲ್ಲ ಅಬ್ಸರ್ವರ್ ಸ್ಟೇಟ್ಗಳು. ಜಪಾನ್ ನಮ್ಮ ಸಾರ್ಕ್ಗೆ ಅಬ್ಸರ್ವರ್ ಸ್ಟೇಟ್ಸ್ಗಳು. ಓಕೆ, ನೆಕ್ಸ್ಟ್ ಬನ್ನಿ. ಭೂಮಿಯ ವಾತಾವರಣದ ಓಝೋನ್ ಪದರವು, ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು.
ಭೂಮಿಯ ವಾತಾವರಣದ ಓಝೋನ್ ಪದರವು ಯುವಿ ವಿಕಿರಣ ಹೀರಿಕೊಳ್ಳುತ್ತದೆ. ಯುವಿ ವಿಕಿರಣಗಳನ್ನು ಭೂಮಿಯನ್ನು ತಲುಪಲು ಅವಕಾಶ ಮಾಡಿಕೊಳ್ಳುತ್ತದೆ. ಸೂರ್ಯನಿಂದ ಬರುವ ದೀರ್ಘ ತರಂಗ ದೂರಕ್ಕೆ ವಿಕಿರಣಗಳನ್ನು ಹೀರುತ್ತದೆ. ಯಾವುದೇ ವಿಕಿರಣವು ಭೂಮಿಯನ್ನು ತಲುಪಲು ಅವಕಾಶ ನೀಡುವುದಿಲ್ಲ. ಅಂದ್ರೆ ಓಝೋನ್ ಪದರ ಏನ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಯುವಿ ರೇಸ್ ನ ಅದು ತಡೆಯುತ್ತೆ, ಹೀರ್ಕೊಳ್ಳುತ್ತೆ. ಯುವಿ ವಿಕಿರಣ ಭೂಮಿಗೆ ಕಳಿಸುತ್ತೆ ಅಂತಿದೆ. ಯುವಿ ರೇಸ್ ನ ಇಟ್ ವಿಲ್ ಟ್ರಾನ್ಸ್ಪರೆಂಟ್ ಟು ಯುವಿ ರೇಸ್ ಸೊ ದಟ್ ಇಟ್ ವಿಲ್ ರೀಚ್ ದ ನಮ್ಮ ಅರ್ತ್. ನೆಕ್ಸ್ಟ್ ಸೂರ್ಯನಿಂದ ಬರುವ ದೀರ್ಘ ತರಂಗ ದೂರ ವಿಕಿರಣಗಳನ್ನು ಹೀರುತ್ತದೆ. ಅಂದ್ರೆ ಸೂರ್ಯನಿಂದ ಬರ್ತಕ್ಕಂತ ಲಾಂಗ್ ವೇವ್ ರೇಡಿಯೇಷನ್ ನ ಅದು ಹೀರುತ್ತೆ ಅಂತ ಕೇಳಿದ್ದಾರೆ. ಯಾವುದೇ ವಿಕಿರಣವು ಭೂಮಿಯನ್ನು ತಲುಪಲು ಅವಕಾಶ ನೀಡಲ್ಲ ಅಂತ ಕೊಟ್ಟಿದ್ದಾನೆ. ಯಾವ್ದು ಕರೆಕ್ಟ್ ಆನ್ಸರ್? ಯುವಿ ವಿಕಿರಣವನ್ನು ಹೀರಿಕೊಳ್ಳುತ್ತದೆ ಅಲ್ವಾ. ಯುವಿ ರೇಸ್ ನ ಹೀರ್ಕೊಳಕ್ತಾನೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಗೆ ಹೆಚ್ಚಾಗಿ ಏನಾಗುತ್ತೆ, ಚರ್ಮ ಕ್ಯಾನ್ಸರ್ಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸ್ಕಿನ್ ಕ್ಯಾನ್ಸರ್ಸ್. ಸೊ ಯುವಿ ರೇಸ್ ನ ತಡೆಯುತ್ತೆ ಓಝೋನ್ ಪದರ. ಯುವಿ ರಿಲೇಟೆಡ್ ಸ್ನೇಹಿತರೆ ನಿಮ್ಗೆ ಇನ್ನೂ ಬೇರೆ ಬೇರೆ ಕ್ವಶನ್ಸ್ ಇದೆ. ನಾನು ನೆಕ್ಸ್ಟ್ ಕ್ವಶನ್ ತಗೊಂಡಿದ್ದೆ ಅದ್ರ ರಿಲೇಟೆಡ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಶಾರ್ಟ್ ವೇವ್ ಲಾಂಗ್ ವೇವ್ ಅಂತ ಬರುತ್ತೆ. ಈಗ ಯುವಿ ರೇಸ್ ತಗೊಳ್ಳಿ. ಯುವಿ ರೇಸ್ ಎಕ್ಸಾಮ್ ಅಲ್ಲಿ ಕೇಳಬಹುದು, ಇದು ಶಾರ್ಟ್ ವೇವ್ ಲಾಂಗ್ ವೇವ್ ಅಂತ. ಲಾಂಗ್ ವೇವ್ ಶಾರ್ಟ್ ವೇವ್ ಅಂತ ಕೇಳಬಹುದು. ತರಂಗ ಯಾವುದು ಅಂತ ಕೇಳಬಹುದು. ಹೇಳಿ ನೋಡೋಣ, ಹೇಳಿ ಫಟಾಫಟ್ ಅಂತ ಹೇಳಿ. ಯುವಿ ರೇಸ್ ಇಸ್ ಎ ಶಾರ್ಟ್ ವೇವ್ ಲೆಂತ್. ಇಲ್ಲಿ ನೋಡಿ, ವಿಸಿಬಲ್ ಲೈಟ್ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ, ಬ್ಲೂ ಗ್ರೀನ್ ರೆಡ್. ಓಕೆ, ಲಾಂಗ್ ವೇವ್ ಲೆಂತ್ ಇನ್ಫ್ರಾರೆಡ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಲಾಂಗ್ ವೇವ್ ಲೆಂತ್. ಶಾರ್ಟ್ ವೇವ್ ಲೆಂತ್ ಯಾವುದು? ಗಾಮಾ ರೇಸ್, ಎಕ್ಸ್ ರೇಸ್, ಯುವಿ ರೇಸ್. ಓಕೆ, ಇದ್ರ ವೇವ್ ಲೆಂತ್ಸ್ ಗಳು ಒಂದ್ಸಲ ಕೇಳ್ತಾನೆ ಎಕ್ಸಾಮ್ ಗಳಲ್ಲಿ. ಅಂದ್ರೆ ನಿಮ್ಗೆ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಈ ತರ ಇನ್ ಡೆಪ್ತ್ ಕ್ವಶನ್ಸ್ ಕೇಳ್ಬಿಡ್ತಾರೆ ಅಷ್ಟೇ ಸ್ನೇಹಿತರೆ. ಓಕೆ, ಭೂಮಿ ಈಗ ನೋಡಿ ವಾತಾವರಣ, ಭೂಮಿಯ ವಾತಾವರಣ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ಅದನ್ನೇ ತಗೊಂಡಿದ್ದೀನಿ, ಹೇಳಿ ನೋಡೋಣ ಈ ಕ್ವಶನ್ ಆನ್ಸರ್ ಮಾಡಿ. ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತೆ? ವಾಯುಮಂಡಲ ಅಂದ್ರೇನು? ವಾತಾವರಣ ಅಂದ್ರೇನು? ಅಟ್ಮಾಸ್ಫಿಯರ್. ಯಾವ್ದ್ರಿಂದ ಉಷ್ಣಾಂಶ ಪಡ್ಕೊಳ್ಳುತ್ತೆ ಅಲ್ವಾ? ಸೂರ್ಯನಿಂದ ವಿಕಿರಣ ಬರುತ್ತೆ ಅಲ್ವಾ? ಇದು ಭೂಮಿ, ಅರ್ತ್, ಇದು ಸನ್. ಓಕೆ, ಸೊ ಇಲ್ಲಿ ವಾತಾವರಣ ಏನಿದೆ ಯಾವುದು? ನೀವು ಉಷ್ಣಾಂಶದ ಅಯವ್ಯಯ ಓದಿರ್ಬೇಕು. ಉಷ್ಣಾಂಶದ ಅಯವ್ಯಯ ಇದನ್ನ ಸಪರೇಟ್ ಚಾಪ್ಟರ್ ಮಾಡಿದೆ, ಅಂದ್ರೆ ಹೀಟ್ ಬಡ್ಜೆಟ್ ಸಪರೇಟ್ ಚಾಪ್ಟರ್ ಮಾಡಿದೀನಿ. ದಯವಿಟ್ಟು ನಮ್ಮ ಚಾನಲ್ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ, ಅಲ್ಲೂ ಕೂಡ ಲಿಂಕ್ ಕೊಡ್ತೀನಿ, ನೋಡಿದ್ರೆ ಫೈನ್. ಸೊ ಭೂಮಿ ಹೀರ್ಕೊಳ್ಳೋದು ಯಾವಾಗ್ಲೂ ಸೂರ್ಯನಿಂದ, ಅಂದ್ರೆ ಭೂಮಿಯ ವಾತಾವರಣ ಅಟ್ಮಾಸ್ಫಿಯರ್ ಏನಿದೆ ಇದು ಎಲ್ಲಿಂದ ಹೀರ್ಕೊಳ್ಳುತ್ತೆ ಅಂದ್ರೆ ಸೂರ್ಯನಿಂದ ಬರುವ ಕಿರಣಗಳನ್ನ ಅಲ್ಲ, ಜ್ವಾಲಾಮುಖಿಯಿಂದ ಅಲ್ಲ, ಭೂಮಿ ಅಂತರಾಳದಿಂದ ಅಲ್ಲ, ಭೂ ವಿಕಿರಣಗಳಿಂದ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಅರ್ಥ ಏನು? ವಿಕಿರಣ ಅಂದ್ರೆ ಭೂಮಿ ಹೀರ್ಕೊಂಡು ಹೊರಸೂಸ್ತಕ್ಕಂಥ ವಿಕಿರಣಗಳೇನಿದೆ ಅದರಿಂದ ಹೀರ್ಕೊಳ್ಳುತ್ತದೆ. ಯಾವ ರೀತಿಲಿ ಅದು ಹೋಗುತ್ತೆ ವಿಕಿರಣಗಳು? ರೇಡಿಯೇಷನ್, ಕನ್ವೆನ್ಷನ್ ಅಂಡ್ ಅಡ್ವೆಕ್ಷನ್ ಅಂತ ಕರಿತೀವಿ. ಓಕೆ, ಸಾರಿ, ವಿಕಿರಣ, ಪ್ರಚಲನ, ಸಂವಹನ ಮತ್ತು ಅಭಿವಹನ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಮಾಡಿದೀನಿ ಸ್ನೇಹಿತರೆ, ಒಂದ್ಸಲ ನೋಡ್ಕೊಳ್ಳಿ. ಎಷ್ಟು ಪರ್ಸೆಂಟೇಜ್ ಆಫ್ ಈ ಒಂದು ಉಷ್ಣಾಂಶವನ್ನ ನಮ್ಮ ವಾತಾವರಣ, ಭೂಮಿಯ ವಾತಾವರಣ ಹೀರ್ಕೊಳ್ಳುತ್ತೆ, ಅದೆಷ್ಟು ಬಿಟ್ಕೊಡುತ್ತೆ, ಇವೆಲ್ಲ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಬಜೆಟ್ ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಸೂರ್ಯನಿಂದ ಬರ್ತಕ್ಕಂಥದ್ದು ಶಾರ್ಟ್ ವೇವ್ ಲೆಂತ್. ಎಕ್ಸಾಂಪಲ್ ಡೈರೆಕ್ಟ್ ಶಾರ್ಟ್ ವೇವ್ ಲೆಂತ್ ಇರ್ತಕ್ಕಂಥ ಕಿರಣಗಳನ್ನ ವಾತಾವರಣ ಹೀರ್ಕೊಳ್ಳಲ್ಲ, ಭೂಮಿಗೆ ಬಿದ್ದು ಅದು ಲಾಂಗ್ ವೇವ್ ಲೆಂತ್ ಆಗಿ. ಓಕೆ, ಲಾಂಗ್ ವೇವ್ ಲೆಂತ್ ಅಂದ್ರೆ ನೋಡಿ ಇದೆ, ಸೂಕ್ಷ್ಮ ಅಲೆಗಳು ಸೌರ ವಿಕಿರಣದ ಉಷ್ಣಾಂಶನ ಪಡೆಯುವುದಿಲ್ಲ. ಇದಕ್ಕೆ ಬದಲಾಗಿ ದೀರ್ಘ ತರಂಗಗಳ ರೂಪದಲ್ಲಿರುವ ಭೂ ವಿಕಿರಣದಿಂದ ಇದು ಉಷ್ಣಾಂಶವನ್ನು ಪಡೆದುಕೊಳ್ಳುವುದು. ಓಕೆ, ಅಂದ್ರೆ ಲಾಂಗ್ ವೇವ್ ಲೆಂತ್ ವಿಕಿರಣ ಭೂಮಿಯಿಂದ ಸಿಸ್ತಕ್ಕಂಥದ್ದು ವಾಪಸ್ಸು. ಓಕೆ, ಅರ್ಥ ಆಯ್ತಿದೆಯಲ್ಲ? ಇದ್ರ ರಿಲೇಟೆಡ್ ತುಂಬಾ ಕ್ವಶನ್ಸ್ ಬಂದಿದೆ ಸ್ನೇಹಿತರೆ. ನಿಮಗೆ ಕೇಳ್ತಾನೆ, ಭೂಮಿ ಮೇಲೆ ಯಾವ ಒಂದು ಕಾಲದಲ್ಲಿ ಅತ್ಯಂತ ಹೆಚ್ಚು ತಾಪಮಾನ ದಾಖಲಾಗತ್ತೆ, ಯಾವ ಟೈಮಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗತ್ತೆ, ಇವೆಲ್ಲ ಕೇಳ್ತಾನೆ. ಬೆಳಗಿನ ಜಾವ 4 ಗಂಟೆ, 5 ಗಂಟೆ, ಸಂಜೆ 3 ಗಂಟೆ ಅತ್ಯಂತ ಹೆಚ್ಚು. ಯಾವಾಗ ಹೆಚ್ಚು? ಭೂಮಿ ವಿಕಿರಣವನ್ನ ಸೂಸುತ್ತಲ್ಲ ಹೊರಗಡೆಗೆ, ಅವಾಗ ತಾಪಮಾನ ಆಗುತ್ತೆ. ಭೂಮಿ ಹೀರ್ಕೋಬೇಕಾದ್ರೆ ನಿಮ್ಗೆ ಬಿಸಿ ಅನ್ಸಲ್ಲ, ಭೂಮಿಯಿಂದ ಸೂಸುತ್ತಲ್ಲ ಆ ಒಂದು ಟೆಂಪರೇಚರ್, ಅವಾಗ ನಮ್ಗೆ ಹೆಚ್ಚು ತಾಪಮಾನ ದಾಖಲಾಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆ ಆಗುತ್ತದೆ? ಸೂಪರ್ ಕ್ವಶನ್. ಈಗ ತಾಪಮಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ವಿಭಾಗದಲ್ಲಿ ಅಂದ್ರೆ
ನಿಮಗೆ ಗೊತ್ತಿದೆ ಭೂಮಿಯ ಮೇಲ್ಗಡೆ ಹೋಗ್ತಾ ಇದ್ರೆ ಯಾವ ಯಾವ ವಲಯಗಳು ಬರುತ್ತೆ? ಪರಿವರ್ತನಾ ವಲಯ, ಆಮೇಲೆ ಸಮೋಷ್ಣ ವಲಯ, ಆಮೇಲೆ ಏನ್ ಬರುತ್ತೆ? ಮಧ್ಯಂತರ ವಲಯ, ಆಮೇಲೆ ಏನ್ ಬರುತ್ತೆ? ಉಷ್ಣತಾ ವಲಯ ಮತ್ತು ಉಷ್ಣ ವಲಯ, ಆಮೇಲೆ ಬಾಹ್ಯ ವಲಯ ಅಲ್ವಾ? ಇದನ್ನ ಇಂಗ್ಲಿಷ್ ಅಲ್ಲಿ ಕರಿತೀವಿ ಏನು? ಟ್ರೋಪೋಸ್ಪಿಯರ್, ಇದು ಸ್ಟ್ರಾಟೋಸ್ಪಿಯರ್, ಆಮೇಲೆ ಮೀಸೋಸ್ಪಿಯರ್, ಆಮೇಲೆ ಇದನ್ನ ನಾವು ಉಷ್ಣತಾ ವಲಯನ ನಾವೆಂತ ಕರಿತೀವಿ? ಥರ್ಮೋಸ್ಪಿಯರ್ ಅಂತ ಕರಿತೀವಿ, ಅಥವಾ ಇನ್ನೊಂದು ಕರಿತೀವಿ ಅಯನೋಸ್ಪಿಯರ್. ಬಾಹ್ಯ ವಲಯನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಎಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲಾಗುತ್ತೆ ಅಂತ ಕೇಳಿದ್ದಾನೆ. ಭೂಮಿಯಿಂದ ಸ್ಟ್ರಾಟೋಸ್ಪಿಯರ್, ಭೂಮಿ ಇದು ಅರ್ಥ, ಇದು ಮೇಲ್ಗಡೆ ಹೋಗ್ತಾ ಇದ್ರೆ ಕಿಲೋಮೀಟರ್, 10 ಕಿಲೋಮೀಟರ್, ಇದೊಂದು 20 ಕಿಲೋಮೀಟರ್, 20ರಿಂದ 25, 35, 45 ಹಿಂಗ್ ಹೋಗ್ತಾ ಇರುತ್ತೆ. ಓಕೆ, ಭೂಮಿಯಿಂದ ಸ್ಟ್ರಾಟೋಪಾಸ್ ನಿಂದ ಮೀಸೋಪಾಸ್ ವರ್ಗ, ಮೀಸೋಪಾಸ್ ನಿಂದ ಥರ್ಮೋಸ್ಪಿಯರ್ ವರ್ಗ, ಥರ್ಮೋಸ್ಪಿಯರ್ ಇಂದ ಅಯೋನೋಸ್ಪಿಯರ್ ವರ್ಗ. ನೋಡಿ, ಪಾಸ್ ಅಂತಂದ್ರೆ ಏನು ಅಂದ್ರೆ ಈ ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಆದ್ಮೇಲೆ ಅಲ್ಲಿ ನಿಮಗೆ ಒಂದು ಟ್ರಾನ್ಸಿಷನ್ ಝೋನ್ ಬರುತ್ತೆ, ಪಾಸ್ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಸಮೋಷ್ಣ ವಲಯ ಏನಿದೆ, ಇಲ್ಲಿ ಇದಾದ್ಮೇಲೆ ಮಧ್ಯಂತರ ವಲಯಕ್ಕಿಂತ ಮುಂಚೆ ಇಲ್ಲೊಂದು ಬೆಲ್ಟ್ ಬರುತ್ತೆ, ಸ್ಮಾಲ್ ಬೆಲ್ಟ್, ಅಂದ್ರೆ ಸ್ಟ್ರಾಟೋಸ್ಪಾಸ್ ಅಂತ ಕರಿತೀವಿ. ಆಯ್ತರ ಇಲ್ಲೂ ಕೂಡ ಒಂದು ಬೆಲ್ಟ್ ಬರುತ್ತೆ, ಅಂದ್ರೆ ಮಧ್ಯಂತರ ವಲಯ ಥರ್ಮೋಸ್ಪಿಯರ್ ಬಗ್ಗೆ. ಸೊ ಅದನ್ನ ಮೀಸೋಪಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲಿ ಅತ್ಯಂತ ಕಮ್ಮಿ ತಾಕಲಾಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ತೋರಿಸ್ತೀನಿ. ಸ್ಟ್ರಾಟೋಪಾಸ್ ಇಂದ ಮೀಸೋಪಾಸ್ ನ ವರೆಗೆ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ನೀವು ಓದಿರ್ಬೇಕು ಸ್ನೇಹಿತರೆ. ಸೊ ಪ್ರತಿ ಒಂದು ಡಯಾಗ್ರಾಮ್ಗಳು ಕೊಟ್ಟಿರ್ತಾನೆ ಬುಕ್ ಅಲ್ಲಿ, ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ 0 ಡಿಗ್ರಿ, ಈ ಕಡೆ ಬಂದ್ರೆ ಪಾಸಿಟಿವ್ ಇದೆ, ಈ ಕಡೆ ಬಂದ್ರೆ ನೆಗೆಟಿವ್ ಟೆಂಪರೇಚರ್. ಓಕೆ, ಇದು ಬಂದು ಮೈಲ್ಸ್ ಗಳಲ್ಲಿದೆ, ಕಿಲೋಮೀಟರ್ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಭೂಮಿಯಿಂದ, ಅಥವಾ ಕಿಲೋಮೀಟರ್ ಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಬನ್ನಿ, ನಮಗೆ ಈಗ ಜಸ್ಟ್ ನಾನು ನಿಮಗೆ ಈ ಗ್ರಾಫ್ ನ ಅಬ್ಸರ್ವ್ ಮಾಡಿ ತಿಳಿಸ್ತಾ ಇದ್ದೇನೆ. ಓಕೆ, ಇಲ್ಲಿ ನೋಡಿ, ಇದು 0 ಡಿಗ್ರಿ, ಇಲ್ಲಿ ಈ ಕಡೆ ಬಂದ್ರೆ ಪಾಸಿಟಿವ್, ಇಲ್ಲಿ ನೋಡಿ ಇಲ್ಲಿ ನೆಗೆಟಿವ್ ಬಂದಿದೆ. ಓಕೆ, ಪುನಃ ಇಲ್ಲಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹಿಂಗೆ ಪಾಸಿಟಿವ್ ಕಡೆ ಹೋಗ್ತಾ ಇದೆ, ಪುನಃ ಇಲ್ಲಿ ಬಂದು ಇಲ್ಲಿ ನೆಗೆಟಿವ್ ಕಡೆ ಬರ್ತಾ ಇದೆ. ಸೊ ಇಲ್ಲಿ ಅತ್ಯಂತ ಹೆಚ್ಚು ನೆಗೆಟಿವ್ ಎಲ್ಲಿ ದಾಖಲೆ, ಇಲ್ಲಿ ನೋಡಿ 40 ಡಿಗ್ರಿ ಇದೆ ಅಲ್ವಾ. ಇನ್ನು ಇಲ್ಲಿಂದ ಸ್ಟ್ರಾಟೋಪಾಸ್ ಇಂದ ಮೀಸೋಪಾಸ್ ತನಕ ನೋಡಿ, ಇಲ್ಲಿ ನಮಗೆ ನೆಗೆಟಿವ್ ಹೆಚ್ಚು ದಾಖಲಾಗ್ತಕ್ಕಂಥದ್ದು. ನೋಡಿ, 100 ಡಿಗ್ರಿ, 80 ಡಿಗ್ರಿ ಮೈನಸ್, 60 ಡಿಗ್ರಿ ಮೈನಸ್. ಸೊ ಪುನಃ ಅಗೇನ್ ಇಲ್ಲಿಂದ ಏನಾಗುತ್ತೆ, ಪಾಸಿಟಿವ್ ಕಡೆ ಹೋಗ್ತಾ ಇದೆ. ಓಕೆ, ತಾಪಮಾನ ಥರ್ಮೋಸ್ಫಿಯರ್ ಅಲ್ಲಿ ಉಷ್ಣ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಸ್ಟ್ರಾಟೋಪಾಸ್ ಇಂದ ಹಿಡಿದು ಮೀಸೋಪಾಸ್ ತನಕ ನಮ್ಗೆ ಏನಾಗುತ್ತೆ, ಸ್ಟ್ರಾಟೋಪಾಸ್ ನಿಂದ ಮೀಸೋಪಾಸ್ ವರೆಗೂ ನಮ್ಗೆ ಕಡಿಮೆ ತಾಪಮಾನ ದಾಖಲಾಗ್ತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ಇದು ಯಾಕೆ ಅಂತ ನಾನು ಆಲ್ರೆಡಿ ಬೇರೆ ಬೇರೆ ವಿಡಿಯೋಗಳು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮೇಲೆ ಹೋಗ್ತಾ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ, ಮಾಡೋಣ. ಬೇಕಾದ್ರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ನೀವು ನೋಡಿಲ್ಲ ಅಂದ್ರೆ ನೋಡಿ, ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ, ಒಂದು 2 hours ಮ್ಯಾರಥಾನ್ ವಿಡಿಯೋ, ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಇಲ್ಲಿಂದ ಮೇಲೆ ಹೋಗ್ತಾ ಕಮ್ಮಿ ಆಗುತ್ತೆ, ಎಗೇನ್ ಯಾಕೆ ಜಾಸ್ತಿ ಆಗುತ್ತೆ, ಎಗೇನ್ ಇಲ್ಲಿ ಕಮ್ಮಿ ಯಾಕಾಗುತ್ತೆ, ಎಗೇನ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೂಪರ್ ಕಾನ್ಸೆಪ್ಟ್ ಸ್ನೇಹಿತರೆ. ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ನೀವು ಹೆಚ್ಚು ಕಮೆಂಟ್ ಮಾಡಿದಷ್ಟು ಇದ್ರ ಬಗ್ಗೆ ಸಪರೇಟ್ ಇನ್ನೊಂದು ಬೇಕಾದ್ರೆ ವಿಡಿಯೋ ಮಾಡೋಣ. ಓಕೆ, ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದು ಬಿಟ್ರೆ ಇನ್ನು ಇದೆಲ್ಲ ನಿಮ್ಗೆ ಗೊತ್ತಿದೆ, ಮಳೆ ಮೋಡ ಎಲ್ಲ ಆಗುತ್ತೆ, ನಮ್ಮ ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಅಲ್ಲಿ ಆಗುತ್ತೆ, ಜೆಟ್ ವಿಮಾನ ಎಲ್ಲೋ ಹಾರಾಡುತ್ತೆ, ನಮ್ಮ ಓಝೋನ್ ಲೇಯರ್ ಇರೋದು ಎಲ್ಲಿ ಅಂತ ಕೇಳ್ತಾನೆ, ಅದಿರೋದು ಸ್ಟ್ರಾಟೋಸ್ಪಿಯರ್ ಅಲ್ಲಿ, ಅಂದ್ರೆ ಸಮೋಷ್ಣ ಮಂಡಲದಲ್ಲಿ. ಮತ್ತೆ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಮತ್ತೆ ನಮ್ಮ ಒಂದು ಉಪಗ್ರಹಗಳು ಏನಿರುತ್ತೆ ಅದೆಲ್ಲಿರುತ್ತೆ, ಅಯೋನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಅಲ್ಲಿ. ಬನ್ನಿ ಸ್ನೇಹಿತರೆ, ಕೆಳಗಿನ ಕಣಿವೆ ಮತ್ತು ಅವುಗಳ ನೆಲೆಗೊಂಡಿರುವ ಸ್ಥಳ ಜೋಡಿಗಳನ್ನು ಪರಿಗಣಿಸಿ. ಅಂದ್ರೆ ವ್ಯಾಲೀಸ್ ಮತ್ತೆ ಆ ವ್ಯಾಲೀಸ್ ಎಲ್ಲಿದೆ. ಓಕೆ, ವ್ಯಾಲೀಸ್ ಅಥವಾ ಪಾಸ್ ಅಂತ ಏನ್ ಕರಿತೀವಿ, ಕಣಿವೆಗಳು. ಓಕೆ, ಇಲ್ಲಿ ಝೋಜಿಲಾ ಮತ್ತು ಬುರ್ಜಿಲಾ ಇದೆ, ಬರಾಲಾಪ್ಚ್ಲಾ ಮತ್ತು ಶಿಪ್ಕಿಲಾ ಇದೆ, ತಾಗ್ಲಾ ನೀತಿ ಕಣಿವೆ ಮತ್ತು ಲಿಪುಲೇಕ್ ಇದೆ, ನಾಥುಲಾ ಮತ್ತು ಜಲೆಪ್ಲಾ ಇದೆ. ಇಲ್ಲಿ ಅದರ ಸ್ಥಳಗಳು ಕೊಟ್ಟಿದ್ದಾರೆ, ಪ್ಲೇಸಸ್ ಅಂದ್ರೆ ಈ ಒಂದು ಪಾಸಸ್ ಗಳು ಯಾವ ಒಂದು ಪ್ಲೇಸ್ ಇದೆ ಅಂತ. ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ. ಇಲ್ಲಿ ನೀವು ಏನ್ ಮಾಡ್ಬೇಕು, ಹೊಂದಿಸಿ ಬರೆಯಬೇಕಾಗಿದ್ದಿಲ್ಲ. ಓಕೆ, ಡೈರೆಕ್ಟ್ ಆಗಿ ಈ ತರ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಒಂದೊಂದ್ಸಲ ಹೊಂದಿಸಿ ಬರೀರಿ ಅಂತ ಕೇಳ್ತಾನೆ, ಯಾವ ರಾಜ್ಯದಲ್ಲಿ ಈ ಹಿಮಾಲಯದ ಪಾಸ್ಗಳು ಬರುತ್ತೆ ಅಂತ. ಒಂದ್ಸಲ ಅವನೇ ಕೊಟ್ಟು ಮ್ಯಾಚ್ ಇದ್ರಲ್ಲಿ ಯಾವ್ದು ತಪ್ಪಾಗಿ ಹೊಂದಿಸಲ್ಪಟ್ಟಿದೆ ಅಂತ ಕೇಳಿದ್ದಾನೆ, ಅಂದ್ರೆ ಅವನೇ ನಿಮ್ಗೆ ಹೊಂದಿಸಿ ಬರೀರಿ ಮಾಡ್ಬಿಟ್ಟಿದ್ದಾನೆ.
ಆದ್ರೆ ಒಂದೆರಡು ಇಲ್ಲಿ 2-3 ತಪ್ಪಾಗಿರ್ಬೋದು. ಯಾವ್ದು ತಪ್ಪಾಗಿ ಮ್ಯಾಚ್ ಆಗಿದೆ ಅದನ್ನೇ ಹೇಳ್ಬೇಕು. ಓಕೆ, ಹೇಳ್ತೀರಾ? ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಮತ್ತು ಡಿ, ಎ ಬಿ ಸಿ ಮಾತ್ರ. ಯಾವ್ದು ತಪ್ಪಿದೆ ಇದರಲ್ಲಿ? ತಪ್ಪಾಗಿರೋ ನೆಗೆಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಹಿಮಾಲಯದ ಪಾಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ನಾವು ವಿಡಿಯೋನ ಮಾಡಿದೀವಿ. ಇಲ್ಲಿ ನಾವು ಆ ರಾಜ್ಯವಾರು ಹಿಮಾಲಯದ ಪಾಸಸ್ಗಳು ವಿತ್ ಮ್ಯಾಪ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಲಿಸ್ಟ್ ಕೊಟ್ಟಿದ್ದೀವಿ. ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ಸ್ನೇಹಿತರೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಒಂದಲ್ಲ ಒಂದು ರೀತಿ ಸುದ್ದಿಗಳು ಇರ್ತವೆ. ಬಿಕಾಸ್ ಆಫ್ ಚೈನಾ ಒಂದು ಆಕ್ರಮಣಕಾರಿ ನೀತಿ ಆಗಿರ್ಬೋದು, ಬೇರೆ ಬೇರೆ ಒಂದು ಇದರಿಂದ ಕೂಡ ನ್ಯೂಸ್ ಅಲ್ಲಿ ಇರುತ್ತೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇಲ್ಲಿ ಕರೆಕ್ಟ್ ಆನ್ಸರ್ ಬಿ ಮತ್ತು ಸಿ, ಅಂದ್ರೆ ಬಿ ಮತ್ತು ಸಿ ತಪ್ಪಾಗಿದೆ. ನೋಡಿ, ಝೋಜಿಲಾ ಮತ್ತು ಬುರ್ಜಿಲಾ ಬಂದು ಜಮ್ಮು ಕಾಶ್ಮೀರದಲ್ಲಿ ಬರೋದು, ಇದು ಕರೆಕ್ಟ್. ಬರ್ಚಾಪ್ಲಾ ಮತ್ತು ಶಿಪ್ಕಿಲಾ ಉತ್ತರ ಪ್ರದೇಶದಲ್ಲಿ ಬರಲ್ಲ, ಹಿಮಾಚಲ ಪ್ರದೇಶದಲ್ಲಿ ಬರೋದು, ಹಿಮಾಚಲ ಪ್ರದೇಶ. ತಾಗ್ಲಾ, ನೀತಿ ಲೇಕ್ ಅಥವಾ ನೀತಿ ಕಣಿವೆ, ಲಿಪು ಲೇಕ್ ಇವೆಲ್ಲ ಬರೋದು ಹಿಮಾಚಲ ಪ್ರದೇಶ ಅಲ್ಲ. ಎಲ್ಲಿ ಬರುತ್ತೆ ಸರ್ ಅದು? ನಿಮ್ಗೆ ಗೊತ್ತಲ್ಲ, ಲಿಪು ಲೇಕ್ ಎಲ್ಲ ಉತ್ತರಾಖಂಡ. ನಾಥುಲಾ ಮತ್ತು ಜಲಪ್ರ ಸಿಕ್ಕಿಂ, ಇದು ಕರೆಕ್ಟ್. ಸೊ ನಮ್ಗೆ ತಪ್ಪಾಗಿ ಹೊಂದಿಸಲ್ಪಟ್ಟಿರೋದು ಅಂತ ಕೇಳಿರೋದ್ರಿಂದ, ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಬಿ ಮತ್ತು ಸಿ ರೈಟ್ ಆನ್ಸರ್. ಇದು ತಪ್ಪಾಗಿ ಹೊಂದಿಸಲ್ಪಟ್ಟಿದೆ. ಓಕೆ, ನಾನು ನಿಮ್ಗೆ ಲಿಸ್ಟ್ ತೋರಿಸ್ತೀನಿ ಮ್ಯಾಪ್ ಅಲ್ಲೂ ಕೂಡ ನಿಮ್ಗೆ. ಇಲ್ಲಿ ನೋಡಿ, ಝೋಜಿಲಾ ಇವೆಲ್ಲ ಬರೋದು ನಮ್ಗೆ ಜಮ್ಮು ಕಾಶ್ಮೀರದಲ್ಲಿ, ಲಿಪು ಲೇಕ್, ನೀತಿ ಪಾಸ್ ಇವೆಲ್ಲ ಬರೋದು ಉತ್ತರಾಖಂಡ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಮ್ಗೆ ಶಿಪ್ಕಿಲಾ, ಬರ್ಚ್ಲಾ ಇವೆಲ್ಲ ನಮ್ಗೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಓಕೆ, ಇನ್ನು ನಮ್ಗೆ ಸಿಕ್ಕಿಂ ಅಲ್ಲಿ ನಾಥುಲಾ, ಜಿಲಿಪ್ಲಾ ಬರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಪಾಸಸ್ ಬಗ್ಗೆ ಸ್ನೇಹಿತರೆ. ಅಂಡ್ ಟ್ರೈ ಜಂಕ್ಷನ್ ಪಾಸಸ್ ಬಗ್ಗೆ ಒಂದ್ಸಲ ಕೇಳ್ತಾನೆ. ಟ್ರೈ ಜಂಕ್ಷನ್ ಪಾಸ್ ನಾ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕ್ವಶನ್ ಬಂದಾಗ, ಯಾಕೆಂದ್ರೆ ಹೊಸಬ್ರು ನೋಡ್ತಿರ್ತಾರೆ, ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಭಾರತದ ಜೊತೆ ಒಂದೆರಡು 3 ರಾಷ್ಟ್ರಗಳ ನಡುವೆ ಇರ್ತಕ್ಕಂತ ಒಂದು ಪಾಸ್ ಅದು ಟ್ರೈ ಜಂಕ್ಷನ್ ಪಾಸ್. 3 ಪಾಸ್ ಗಳಿವೆ ಟ್ರೈ ಜಂಕ್ಷನ್ ಪಾಸ್. ಯಾವ್ದ್ಯಾವ್ದು ನಿಮ್ಗೆ ಗೊತ್ತೇ ಇದೆ. ಒಂದ್ ಯಾವ್ದು? ಲಿಪು ಲೇಕ್ ಪಾಸ್. ಇದು ನಮ್ಗೆ ನೇಪಾಳ, ಭಾರತ ಮತ್ತೆ ಚೀನಾ, ಟಿಬೆಟ್ ಅಲ್ವಾ? ಎಸ್, ಇದೊಂದು. ಇನ್ನೊಂದು ಯಾವ್ದು ಸರ್? ಲಿಪು ಲೇಕ್. ಇನ್ನೊಂದು ಯಾವ್ದು? ದೀಪು ಪಾಸ್. ಇಲ್ಲಿದೆ ದೀಪು ಪಾಸ್. ಇದು ಬಂದು ದೀಪು ಅಥವಾ ಡೀಪು ಪಾಸ್ ಬಂದು ನಮಗೆ ಎಲ್ಲಿ ಬರುತ್ತೆ? ಭಾರತ, ಮಯನ್ಮಾರ್ ಅಂಡ್ ಚೀನಾ. ಇನ್ನೊಂದಿದೆ ಇಲ್ಲಿ ಬರುತ್ತೆ, ಯಾವ್ದದು? ನಿಮ್ಗೆ ಹೋಮ್ ವರ್ಕ್ ಕಮೆಂಟ್ ಮಾಡಿ ಸ್ನೇಹಿತರೆ. ಈಸಿ ಇದೆ, ಯಾವುದು ಅದು ಕಮೆಂಟ್ ಮಾಡಿ. ನೆಕ್ಸ್ಟ್ ಬನ್ನಿ ನೋಡಿ, ಈ ತರ ಜಲಪಾತ ಇದು ಪ್ರಾಪಂಚಿಕ ಭೂಗೋಳ ಶಾಸ್ತ್ರದಲ್ಲಿ ನೋಡಿ, ಇದು ಆ ವರ್ಷದಲ್ಲಿ ಒಂದೊಂದು ಕ್ವಶನ್ ರೀತಿ ಬರುತ್ತೆ. ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಈ ವರ್ಷದಲ್ಲಿ ಯಾವ್ದಾದ್ರು ಪ್ರದೇಶದಲ್ಲಿ ನ್ಯೂಸ್ ಇದೆಯಾ, ಯಾವ್ದಾದ್ರು ಜಲಪಾತ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಅಥವಾ ಯಾವ್ದಾದ್ರು ನದಿ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಹೊಂದಿಸಿ ಬರೀರಿ ಕೇಳಬಹುದು, ಅಥವಾ ಡೈರೆಕ್ಟ್ ಸಿಂಗಲ್ ಕ್ವಶನ್ ಕೇಳಬಹುದು. ಈ ಕ್ವಶನ್ ನೋಡೋಣ ಫಸ್ಟ್. ಜಲಪಾತಗಳಿದೆ, ದೇಶಗಳಿವೆ. ಯೋಸೆಮೈಟ್, ವಿಕ್ಟೋರಿಯಾ, ಪ್ಲೀಟ್ವೈಸ್, ಡೆಟಿಪೋಸ್ ಇದೆ. ಜಿಂಬಾಬ್ವೆ, USA, ಐಸ್ಲ್ಯಾಂಡ್, ಕ್ರೋಷಿಯಾ, ಜೈರ ಇದೆ. ಹೊಂದಿಸಿ ಬರೀಬೇಕು ಯಾವ್ದು ಕರೆಕ್ಟ್. ಒಂದ್ಸಲ ಸ್ಟಾಟಿಕ್ ಕ್ವಶನ್ ಕೇಳ್ತಾನೆ, ಅಂದ್ರೆ ಒಂದಷ್ಟು ಪ್ರಪಂಚದ ಪ್ರಮುಖ ಜಲಪಾತಗಳ ಬಗ್ಗೆ ಕೇಳ್ಬೋದು ನಿಮ್ಗೆ, ಅಥವಾ ನದಿಗಳ ಬಗ್ಗೆ ಕೇಳ್ಬೋದು, ಮೇಜರ್ ರಿವರ್ಸ್ ಬಗ್ಗೆ ಕೇಳ್ಬೋದು ಕ್ವಶನ್. ಒಂದೊಂದ್ಸಲ ನ್ಯೂಸ್ ಅಲ್ಲಿ ಇರೋದು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಉಕ್ರೇನ್ ಇದೆ, ಉಕ್ರೇನ್ ಅಲ್ಲಿ ಪ್ರಮುಖವಾಗಿ ಹರಿತಕ್ಕಂತ ಮುಖ್ಯ ನದಿ ಯಾವುದು ನೋಡಿ ಮುಖ್ಯ ನದಿ. ಈ ಕ್ವಶನ್ ಬಂದ್ಬಿಡ್ಬೋದು. ಓಕೆ, ಇನ್ಯಾವ್ದಾದ್ರು ಕೇಳ್ಬೋದು. ಕೊಲಂಬೋ ಅಂದ್ರೆ ನಮ್ಮ ಶ್ರೀಲಂಕಾದ ನ್ಯೂಸ್ ಅಲ್ಲಿ ಇದೆ, ಯಾಕಂದ್ರೆ ದಿವಾಳಿ ಆಗಿದೆ. ಈ ತರ ಬೇರೆ ಬೇರೆ ರಾಷ್ಟ್ರಗಳು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹೆಂಗ್ ಬರುತ್ತೆ ಕ್ವಶನ್ ಅಂತ. ಈ ತರ ಎಲ್ಲ ಆ ತರ 3-4 ರಾಷ್ಟ್ರಗಳು ಹಾಕ್ಬಿಟ್ಟು ನಿಮ್ಗೆ ಹೊಂದಿಸಿ ಬರೀರಿ ಕೇಳ್ಬೋದು, ಅಥವಾ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಹೇಳ್ತೀರಾ? ಎಸ್, ಪಟಾಪಟ ಅಂತ ಹೇಳಿ ನೋಡೋಣ. ಉಕ್ರೇನ್ ಮುಖ್ಯ ನದಿ ಯಾವುದು? ಉಕ್ರೇನ್ ಮುಖ್ಯ ಡೈಫರ್ ಅಂತ ಹೇಳಿ. ಡೈಫರ್ ಅಂತಕ್ಕಂಥದ್ದು ನಿಮ್ಗೆ ಕ್ಯೂ ನದಿ. ಈ ಕ್ಯೂ ಗೊತ್ತಲ್ಲ, ಅದು ಉಕ್ರೇನ್ ಒಂದು ರಾಜಧಾನಿ, ಇಲ್ಲಿಂದ ಹರಿಯುತ್ತೆ. ಡೈಫರ್ ಡ್ಯಾಮ್ ಅಂತಾನೆ ಇದೆ. ಓಕೆ, ಇನ್ನೊಂದು ಡೆನಿಸ್ಟರ್ ರಿವರ್ ಅಂತಿದೆ. ಬಟ್ ಮುಖ್ಯ ನದಿ ಬಂದು ಇದು. ಓಕೆ, ಇದು 2 ಪ್ರಾಂತ್ಯಗಳು ನೋಡಿ, ಇಲ್ಲಿ ಕಾರ್ಕವ್, ಕ್ಯೂ ಈ ಕಡೆ ಸೈಡು, ಇದೆರಡನ್ನು ಡಿವೈಡ್ ಮಾಡ್ತಾ ಹರಿಯುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು ಎಕ್ಸಾಮ್ ಅಲ್ಲಿ. ದಿಸ್ ಈಸ್ ಲಾಂಗೆಸ್ಟ್ ರಿವರ್ ಆಫ್ ಉಕ್ರೈನ್ ಅದು, ಅಂಡ್ ಬೆಲುರಾಸ್. 4th ಲಾರ್ಜೆಸ್ಟ್ ರಿವರ್ ಇನ್ ಯುರೋಪ್. ಯುರೋಪ್ ಖಂಡದಲ್ಲಿ 4ನೇ ದೊಡ್ಡದಾದ ನದಿ ಇದು. ಯಾವ್ದು ಫಸ್ಟ್? ವೋಲ್ಗೋ ಫಸ್ಟ್. ಇವೆಲ್ಲ ಕೇಳಿದಾನೆ ಎಕ್ಸಾಮ್ ಪ್ರೀವಿಯಸ್ 5-6 ವರ್ಷ 7 ವರ್ಷದ ಹಿಂದೆ ಎಲ್ಲ ಕೇಳ್ತಾ ಇದ್ದದ್ದು. ಯುರೋಪಿನ ದೊಡ್ಡದಾದ ನದಿ ಯಾವುದು? ಲಾರ್ಜೆಸ್ಟ್ ರಿವರ್ ವೋಲ್ಗೋ. ಡೆನುಬೆ ಸೆಕೆಂಡ್, ಊರಲ್ 3, 4ನೇದು ಇದು. ಓಕೆ ಫೈನ್. ಈ ಕ್ವಶನ್ ಬರೋದಾದ್ರೆ ಸ್ನೇಹಿತರೆ,
ಯುಸಮೈಟ್ ಬಂದು USA ಕ್ಯಾಲಿಫೋರ್ನಿಯಾ ಹತ್ರ ಬರುತ್ತೆ. ಎಗೆ ಟು ಎಲ್ಲಿದೆ? ಇಲ್ಲಿದೆ. ಸೊ ನೋಡಿ, ಒಂದು ಅಥವಾ ಎರಡು ಗೊತ್ತಿದ್ರು ಆನ್ಸರ್ ಮಾಡಬಹುದು. ಇನ್ನು ವಿಕ್ಟೋರಿಯಾ ಬಂದು ಜಿಂಬಾಂಬೆ, ಇದು ಗೊತ್ತಿರಬೇಕು. ಬಿಗೆ 1 ಇದಿದೆ. ಫ್ಲೀಟ್ ವೈಸ್ ಅಂತಕ್ಕಂಥದ್ದು ಕ್ರೊಯೇಷಿಯಾ, ರೆಟಿಫೋಸ್ ಅಂತಕ್ಕಂಥದ್ದು ಐಸ್ಲ್ಯಾಂಡ್ ಅಲ್ಲಿ ಬರುತ್ತೆ. ಓಕೆ, ನಾನು ನಿಮ್ಗೆ ಅಷ್ಟು ಮೇಜರ್ ರಿವರ್ಸ್ ಲಿಸ್ಟ್ಗಳು ಕೊಡ್ತೇನೆ. ದಿಸ್ ಆರ್ ಆಲ್ ಮೇಜರ್ ರಿವರ್ಸ್, ವರ್ಲ್ಡ್ ಮೇಜರ್ ರಿವರ್. ಜಲಪಾತಗಳು ಕೇಳಬಹುದು, ರಿವರ್ ಬೇಕಾದ್ರೂ ಕೇಳಬಹುದು. ಓಕೆ, ಇವೆಲ್ಲ ಒಂದ್ಸಲ ಲಿಸ್ಟ್ ತಗೊಳ್ಳಿ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಇನ್ನೊಂದ್ ಎರಡು ಕ್ವಶನ್ಸ್ ಕೇಳ್ತಾ ಇರ್ತಾನೆ ಅವಾಗ. ಏನ್ ಕೇಳ್ತಾನೆ? ವರ್ಲ್ಡ್ ಲಾರ್ಜೆಸ್ಟ್ ರಿವರ್. ಲಾರ್ಜೆಸ್ಟ್ ಅಂದ್ರೆ ಗೊತ್ತಲ್ಲ, ಬೈ ವಾಲ್ಯೂಮ್ ಅಂದ್ರೆ ಹೆಚ್ಚು ನೀರನ್ನು, ಜಲಾನಯನ ಪ್ರದೇಶ ಹೊಂದಿರತಕ್ಕಂಥದ್ದು. ಇದು ಬಿಟ್ರೆ ವರ್ಲ್ಡ್ ಲಾಂಗೆಸ್ಟ್ ರಿವರ್. ಲಾಂಗೆಸ್ಟ್ ಅಂದ್ರೆ ಎಷ್ಟು ಉದ್ದ ಹರಿಯುತ್ತೆ, ಅದ್ರ ಮೇಲೆ ಎಷ್ಟು ಕ್ವಾಂಟಿಟಿ, ಎಷ್ಟು ವಾಲ್ಯೂಮ್ ಆಫ್ ವಾಟರ್ ತಗೊಂಡೋಗುತ್ತೆ, ಅಗಲವಾಗಿ ಜಲಾನಯನ ಪ್ರದೇಶನ ಮಾಡಿದೆ. ಲಾರ್ಜೆಸ್ಟ್ ಅದು. ಉದ್ದ, ಎಷ್ಟು ಉದ್ದ ದೂರ ಹರಿಯುತ್ತೆ, ಅರ್ಧ ಸಮುದ್ರ ಸೇರುತ್ತೆ, ದಟ್ ಇಸ್ ಲಾಂಗೆಸ್ಟ್. ಇವೆಲ್ಲ ಕೇಳ್ತೀನಿ, ಹೇಳ್ತೀರಾ? ಬ್ರಹ್ಮಪುತ್ರ, ಗಂಗಾ ಯಾವ ಸ್ಥಾನದಲ್ಲಿ ಬರುತ್ತೆ ಹೇಳಿ? ನೋಡಿ, ಲಾರ್ಜೆಸ್ಟ್ ಅಂದ್ರೆ ಕ್ವಾಂಟಿಟಿ ಅಂದ್ರೆ ಬೈ ವಾಲ್ಯೂಮ್ ತಗೊಂಡ್ಬೋದು ಅಮೆಝಾನ್. ಎರಡನೇದು ಕಾಂಗೋ, ಅಮೆಝಾನ್ ಅಲ್ಲಿ ಬರುತ್ತೆ. ಬ್ರೆಜಿಲ್, ಕಾಂಗೋದಲ್ಲಿ ಬರುತ್ತೆ. ಯಾಂಗ್ಸೆ ರಿವರ್ 3, ಬ್ರಹ್ಮಪುತ್ರ 4, ಗಂಗಾ 5. ಓಕೆ, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಲಾರ್ಜೆಸ್ಟ್ ವಾಲ್ಯೂಮ್, ಜಲಾನಯನ ಬೈ ವಾಲ್ಯೂಮ್. ಓಕೆ, ಬೈ ವಾಲ್ಯೂಮ್. ಇದು ಲಾಂಗೆಸ್ಟ್ ಉದ್ದ ಹರಿಯೋದ್ರಲ್ಲಿ ನೈಲ್ ಫಸ್ಟ್, ಸೆಕೆಂಡ್ ಅಮೆಝಾನ್ ಬರುತ್ತೆ. ನೋಡಿ, ನೈಲು ಉದ್ದ ಹರಿಯೋದ್ರಲ್ಲಿ ಉದ್ದ 6693 ಕಿಲೋಮೀಟರ್ ಆಗುತ್ತೆ. ಯಾಂಗ್ಸೆ 3, ಹ್ಯಾಂಗು 4. ನಮ್ಮ ಈ ಒಂದು 10 ರಿವರ್ಗಳಲ್ಲಿ ಮೇಜರ್ ಲಾಂಗೆಸ್ಟ್ ರಿವರ್ ಅಲ್ಲಿ ಗಂಗಾ ಬ್ರಹ್ಮಪುತ್ರ ಇಲ್ಲ. ಲಾರ್ಜೆಸ್ಟ್ ಬೈ ವಾಲ್ಯೂಮ್ ಅಲ್ಲಿ ಇದೆ 4, 5ನೇ ಸ್ಥಾನದಲ್ಲಿ ಗಂಗಾ ಮತ್ತೆ ಬ್ರಹ್ಮಪುತ್ರ ಮತ್ತೆ ಗಂಗಾ ಬರುತ್ತೆ. ಓಕೆ, ಗೊತ್ತಿರ್ಬೇಕು ಇವೆಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬರ್ತೀನಿ ಸ್ನೇಹಿತರೆ. ನೋಡಿ, ನಾವು ಕರೆಂಟ್ ಅಫೇರ್ ಕೂಡ ಕವರ್ ಮಾಡ್ತಾ ಇದೀವಿ ನಿಮಗೆ. ಇದ್ರ ಜೊತೆ ಕರೆಂಟ್ ಅಫೇರ್ ಎರಡು ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಉದ್ಯಾನವನ, ಈ ತರ ಕ್ವಶನ್ಸ್ ಕೇಳ್ತಾನೆ. ಓಕೆ, ಇದ್ರ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಅಥವಾ ಹೊಂದಿಸಿ ಬರೆಯೋದಕ್ಕೆ ಕೇಳ್ತಾನೆ. ಅಟ್ ಡಿಪೆಂಡ್ಸ್ ಅಪಾನ್ ದ ಎಕ್ಸಾಮ್. ನಿಮ್ PS ಅಲ್ಲಿ ಡೈರೆಕ್ಟ್ ಕ್ವಶನ್, ಈಗ FDA SDA ಆಗಿರ್ಬೋದು ಅಥವಾ ನಮ್ಮ AJE ಅಲ್ಲೆಲ್ಲ ಹೊಂದಿಸಿ ಬರೆಯೋ ರೀತಿ ಕೇಳತಕ್ಕಂಥ ಫಾರ್ಮ್ಯಾಟ್. ಒಂದೊಂದು ಎಕ್ಸಾಮ್ ಒಂದೊಂದು ಫಾರ್ಮ್ಯಾಟ್ ಅಲ್ಲಿ ಕೇಳ್ತಾನೆ. ನಾವು ಫಾರ್ಮ್ಯಾಟ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಏನ್ ಇಂಪಾರ್ಟೆಂಟ್? ಮ್ಯಾಟರ್ ಇಂಪಾರ್ಟೆಂಟ್. ಓಕೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಬಾಂಧವ್ಗಢ್, ಕಾಜಿರಂಗ, ಕಿಲೋಡೆಲೋ. ಇದು ಗೊತ್ತಿದೆ, ಈಸಿ ಕ್ವಶನ್ ತಗೊಂಡಿದ್ದೀನಿ. ನೋಡಿದ ತಕ್ಷಣ ಹೇಳ್ಬೋದು. ಜಿಮ್ ಕಾರ್ಬೆಟ್ ಅಂದ ತಕ್ಷಣ ನಮ್ಗೆ ಉತ್ತರಾಖಂಡ ಅಂತ ಹೇಳ್ತೀರಾ. ಕಿಲೋಡೆಲೋ ಹಾಸನ ಪಾರ್ಕ್ ಎಲ್ಲಿ ಬರುತ್ತೆ? ರಾಜಸ್ಥಾನ ಬರುತ್ತೆ. ಕಾಜಿರಂಗ ಅಸ್ಸಾಂ, ಇದಂತೂ ಗೊತ್ತಿರುತ್ತೆ ನಿಮ್ಗೆಲ್ಲರಿಗೂ. ಸೊ ಯಾವ ಆಪ್ಷನ್ ಕರೆಕ್ಟ್ ಇಲ್ಲಿ? ಎಗೆ 4. ಸೊ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, 1 or 2 ಗೊತ್ತಿದ್ರೆ ಆನ್ಸರ್ ಮಾಡ್ಬಿಡ್ಬೋದು. ಈಗ ನಿಮ್ಗೆ ಜಿಮ್ ಕಾರ್ಬೆಟ್ ಉತ್ತರಾಖಂಡ ಅಂತ ಕೊಟ್ಟಿದ್ರೆ ಎಗೆ 4 ಇರೋದು ಇದೊಂದೇ, ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಬಿಡ್ಬೋದು. ಅಥವಾ ಕಾಜಿರಂಗ ಅಂತ ಗೊತ್ತಿರುತ್ತೆ, ಅಸ್ಸಾಂ. ಆದ್ರೆ ಇಲ್ಲಿ ಎರಡಲ್ಲಿದೆ ಸಿ. ಓಕೆ, ಕಿಲಾಡಿಲೋ ರಾಜಸ್ಥಾನ್, ಡಿಗೆ 1 ಕೂಡ 2 ಇದೆ. ಬಟ್ ಇಲ್ಲಿ ಜಿಮ್ ಕಾರ್ಬೆಟ್ ಗೊತ್ತಿದ್ರೆ 1 ಗೊತ್ತಿದ್ರೆ ಆನ್ಸರ್ ಮಾಡಬಹುದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನಿಮ್ ಮ್ಯಾಪ್ ಮುಖಾಂತರ ತೋರಿಸಿ ನಿಮ್ಗೆ ಕಾಣಿಸ್ತಿಲ್ಲ ಅನ್ಕೋತೀನಿ. ಬಟ್ ಸ್ಟಿಲ್ ನೀವು ನೋಡ್ಬೋದು ಇಲ್ಲಿ. ನಾವು ಅಸ್ಸಾಂಗೆ ಬಂದ್ರೆ ಇಲ್ಲಿ ಅಸ್ಸಾಂ, ಇಲ್ಲಿ ನಮ್ಗೆ ಕಾಜಿರಂಗ ಬರುತ್ತೆ. ಓಕೆ, ಮಧ್ಯಪ್ರದೇಶ ನೋಡಿ, ಬಾಂಧವ್ಗರ್ ಮೊದಲನೇದೇ ಇದೆ ಮಧ್ಯಪ್ರದೇಶ. ಓಕೆ, ಮಧ್ಯಪ್ರದೇಶ. ರಾಜಸ್ಥಾನ್ ಬಂದ್ರೆ ಕಿಲಾಡಿಲೋ ಕಾನಾ, ರಾಜಸ್ಥಾನ್. ಕರ್ನಾಟಕದ್ದು ಇದೆ, ಕೇರಳ, ಮಹಾರಾಷ್ಟ್ರ. ಓಕೆ, ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇದು. ಯಾವ್ದು ನ್ಯೂಸ್ ಅಲ್ಲಿ ಇರುತ್ತೆ, ಹೆಂಗ್ ಕೇಳ್ತಾನೆ ಸರ್ ಇದನ್ನ ಎಕ್ಸಾಮ್ ಅಲ್ಲಿ? ಹೆಂಗ್ ಕೇಳ್ತಾನೆ? ನಾವು ಕರೆಂಟ್ ಅಫೇರ್ ಕವರ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಕರ್ನಾಟಕದಲ್ಲಿ ಯಾವ್ದಾರ ಒಂದು ಉದ್ಯಾನವನ ನ್ಯೂಸ್ ಅಲ್ಲಿ ಬಂತು, ಸಂರಕ್ಷಿತ ಪ್ರದೇಶ, ಅಥವಾ ಬೇರೆ ರಾಜ್ಯಗಳಲ್ಲಿ ಆ ಒಂದು ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವನ್ನ ಏನ್ ಮಾಡ್ಬೋದು? ರಾಮ್ಸಾರ್ ಸೈಟ್ ಮಾಡ್ಬಿಡ್ಬೋದು, ರಾಮ್ಸಾರ್ ತಾಣ ಮಾಡ್ಬಿಡ್ಬೋದು. ಸೊ ಅವಾಗ ಆ ರಾಮ್ಸಾರ್ ತಾಣದ ಬಗ್ಗೆನೇ ಕ್ವಶನ್ ಕೇಳ್ಬೇಕು ಅಂತಿಲ್ಲ. ಅದು ಯಾವ ಕಾಡಿನಂಚು ಅಥವಾ ಯಾವ ಒಂದು ಅರಣ್ಯ ಪ್ರದೇಶದಲ್ಲಿ ಬರ್ತಾ ಇದ್ರೆ, ಅಥವಾ ಯಾವ ಒಂದು ಪ್ರದೇಶದಲ್ಲಿ ಬರ್ತಾ ಇದ್ರೆ, ಸಂರಕ್ಷಿತ ಪ್ರದೇಶದಲ್ಲಿ ಇದ್ರೆ ಅದು, ಸೊ ಅದ್ರ ಬಗ್ಗೆ ಕ್ವಶನ್ ಕೇಳ್ಬಿಡ್ತಾನೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಹಿಂಗೆ ಕ್ವಶನ್ಸ್ ಬರ್ತವೆ ಎಕ್ಸಾಮ್ಗಳಲ್ಲಿ. ನೆಕ್ಸ್ಟ್ ಬನ್ನಿ, ಸಸ್ಯವರ್ಗ ಭೂಖಂಡ. ಸಿಂಪಲ್ ಕ್ವಶನ್ ಇದು ಕೂಡ. ಸ್ಟೆಪಿ, ಪ್ರೈರಿ, ಪಂಪಾಸ್, ವೆಲ್ಸ್ ಅಂಡ್ ಡೌನ್ಸ್, ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ ಅಡಿಯಲ್ಲಿ ಕೇಳ್ತಾನೆ. ಭೂಗೋಳದ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದು. ಅಂದ್ರೆ ನಮ್ಮ ಸಸ್ಯವರ್ಗ ಅನ್ನಕ್ಕಿಂತ ಈ ಒಂದು ಹುಲ್ಲುಗಾವಲು ಅಂತ ಏನ್ ಕರಿತೀವಿ, ಹುಲ್ಲುಗಾವಲು ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರಿತೀವಿ. ನಿಮ್ಗೆ ಗೊತ್ತಿದೆ ಅಲ್ವಾ? ಪ್ರಾಪಂಚಿಕ ಭೂಗೋಳಶಾಸ್ತ್ರ ಓದಿದಾಗ ಗೊತ್ತಿರುತ್ತೆ.
ಓಕೆ, ಮಿನಿಮಮ್ ಸ್ಕೂಲ್ ಬುಕ್ಸ್ ಓದಿರೋ ಗೊತ್ತಿರುತ್ತೆ. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ. ಇದ್ರಲ್ಲೂ ಕೂಡ ನಿಮ್ಗೆ ಡೌನ್ಸ್ ಗೊತ್ತುಬಿಟ್ಟಿದ್ರೆ ಸಾಕಾಗ್ತಿತ್ತು ಅಲ್ವಾ? ಡೌನ್ಸ್ ಯಾಕೆ ಡೌನ್ಸ್ ಬರೋದು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಹುಲ್ಲುಗಳನ್ನ ಡೌನ್ಸ್ ಅಂತೀವಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು ಅಲ್ವಾ? ಯಾಕಂದ್ರೆ ಫೋರ್ತ್ ಇರೋದು ಒಂದೊಂದೇ ನೋಡಿ. ಬಿಲಿ 2 ಇದೆ. ಓಕೆ, ಸ್ಟೆಪಿ ಬಂದು ಉತ್ತರ ಅಮೆರಿಕಾ. ಸಾರಿ, ಇಲ್ಲಿದೆ ನೋಡಿ. ಇಲ್ಲಿ ಇ ಅಲ್ವಾ? ಡೌನ್ಸ್ ಬಂದು ಆಸ್ಟ್ರೇಲಿಯಾ ಇಲ್ಲಿದೆ ನೋಡಿ, ಇಲ್ಲಿದೆ. ಇದೊಂದ್ರಲ್ಲಿ ಮಾತ್ರ ಇರೋದು ಇದು. ಇದೊಂದು ಗೊತ್ತಿದ್ರು ಆಗ್ಬಿಟ್ಟಿರೋದು. ಅಥವಾ ಸ್ಟೆಪಿ ಬಂದು ನಮ್ಗೆ ಬರೋದು ಎಲ್ಲಿ? ಏಷ್ಯಾ ಖಂಡ, ಉತ್ತರ ಅಮೆರಿಕಾ ಅಲ್ಲ, ಏಷ್ಯಾ ಖಂಡ. ಸೊ ಇದೊಂದು ಗೊತ್ತಿದ್ರು ಆಗಿರೋದು. ಓಕೆ, ಉತ್ತರ ಅಮೆರಿಕಾದಲ್ಲಿ ಅಂತ ಏನಂತ ಕರಿತೀವಿ? ಫಟಾಫಟ್ ಅಂತ ಹೇಳಿ ನೋಡೋಣ. ಪ್ರೈರೀಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಎಲ್ಲಿದೆ? ಇಲ್ಲಿದೆ ನೋಡಿ. ಸ್ಟೆಪೀಸ್ ನಮ್ಮ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಸ್ಟೆಪೀಸ್. ನಾವು ಇಲ್ಲಿ ಮಧ್ಯ ರಷ್ಯಾ, ಮಧ್ಯ ಏಷ್ಯಾ ಅಂತ ಕರಿತೀವಿ. ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅಂತ ಕರಿತೀವಿ. ಆಫ್ರಿಕಾದಲ್ಲಿ ವೆಲ್ಡ್. ಪಂಪಾಸ್ ನಮ್ಮ ದಕ್ಷಿಣ ಅಮೆರಿಕಾ. ಪ್ರೈರೀಸ್ ನಮ್ಮ ಉತ್ತರ ಅಮೆರಿಕಾ. ಇಲ್ಲಿ ನಾನು ನಿಮಗೆ ರಾಷ್ಟ್ರಗಳ ಹೆಸರು ಕೊಟ್ಟಿದ್ದೀನಿ. ಈಗ ವೆಲ್ಡ್ಸ್ ಅಂತ ಎಲ್ಲಿ ಕರಿತೀವಿ? ಸೌತ್ ಆಫ್ರಿಕಾ. ಸ್ಟೆಪೀಸ್ ರಷ್ಯಾ. ಡೌನ್ಸ್ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ. ಓಕೆ, ಪಂಪಾಸ್ ಅರ್ಜೆಂಟೈನಾ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಇಲ್ಲಿ ಒಂದು ಗೊತ್ತಿದ್ರು ಅಥವಾ ಎರಡು ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ಐದರ್ ಸ್ಟೆಪಿ ಗೊತ್ತಿದ್ರೆ ಏಷ್ಯಾ ಅಂತ, ಡೌನ್ಸ್ ಗೊತ್ತಿದ್ರೆ ಆಸ್ಟ್ರೇಲಿಯಾ ಅಂತ ನೀವು ಆರಾಮಾಗಿ ಆನ್ಸರ್ ಮಾಡಬಹುದಾಗಿತ್ತು. ನೆಕ್ಸ್ಟ್ ಬನ್ನಿ. ಪ್ರಖ್ಯಾತ ಸ್ಥಳ ಅಂಡ್ ದೇಶಗಳು. ನೋಡಿ, ಇದನ್ನು ಏನಕ್ಕೆ ನಾನು ಈ ತರ ಕ್ವಶನ್ ತಗೋತಾ ಇದೀನಿ ಅಂದ್ರೆ ಸ್ನೇಹಿತರೆ, ನ್ಯೂಸ್, ಪ್ರಾಪಂಚಿಕ ಭೂಗೋಳಶಾಸ್ತ್ರ, ವರ್ಲ್ಡ್ ಜಿಯೋಗ್ರಫಿ, ಅಥವಾ ನೀವೇನಂತ ಹೇಳ್ಬೋದು ಪ್ಲೇಸಸ್ ಇನ್ ನ್ಯೂಸ್. ನಾವೆಲ್ಲ ಈ ತರ ಮಾಡಿದೀವಿ, ಪ್ಲೇಸಸ್ ಇನ್ ನ್ಯೂಸ್ ಅಂತ ಮಾಡಿದೀವಿ ನೋಡಿದ್ರೆ. ಈ ವರ್ಷದ್ದು ಮಾಡಬೇಕು. ಲಾಸ್ಟ್ ಇಯರ್ ತನಕ ಮಾಡಿದೀವಿ, 2020, 2021 ಇವೆಲ್ಲ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ. ಪ್ಲೇಸಸ್ ಇನ್ ನ್ಯೂಸ್, ಜಿಯೋಗ್ರಫಿ. ಯಾವ್ದಾದ್ರು ಒಂದು ಅದು ಯುದ್ಧದ ಸಂಬಂಧಪಟ್ಟಂತ ನ್ಯೂಸ್ ಇರ್ಬೋದು, ಅಥವಾ ಯಾವ್ದಾದ್ರು ಇಶ್ಯೂಸ್ ಆಗಿರ್ಬೋದು, ಟೆಂಪಲ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಏನಾದ್ರು ಸಿಕ್ಕಿರ್ಬೋದು ಪಳೆಯುಳಿಕೆ. ಓಕೆ, ಈ ತರ ಪ್ಲೇಸಸ್ ಇನ್ ನ್ಯೂಸ್ ನ ಬಗ್ಗೆ ಕೇಳ್ತಾರೆ. ಅದು ಯಾವ ದೇಶದಲ್ಲಿದೆ? ಈಗ ಕ್ಯಾನಿಸ್ ಇದೆ, ಡಾವೋಸ್ ಇದೆ, ದುಬೈ ಇದೆ, ರಯೋ ಡಿ ಜನರೈ ಇದೆ, ಮ್ಯೂನಿಚ್ ಇದೆ. ರಿಯೋ ಡಿ ಜನರೈ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಕಣ್ಮುಚ್ಕೊಂಡು ಟಿಕ್ ಮಾಡ್ಬಿಡ್ತೀರಾ. ಎಲ್ಲಿರೋದು ಸರ್ ರಿಯೋ ಡಿ ಜನರೈ? ಬ್ರೆಜಿಲ್ ಅಂತ ಗೊತ್ತಿದೆ. ದುಬೈ ಯುನೈಟೆಡ್ ಅರಬ್ ಎಮಿರೈಟ್ಸ್ ಅಂತ ಕಣ್ಮುಚ್ಕೊಂಡು ಟಿಕ್ ಮಾಡ್ಬಿಡ್ತೀರಾ. ಈಗ ತಾನೇ ನಮ್ಮ ಏಷ್ಯಾ ಕಪ್ ನಡೀತು ಅಲ್ವಾ, ಕ್ರಿಕೆಟ್. ಸೊ ಎಲ್ಲಿದೆ ಅದು? ಆಪ್ಷನ್ ಸಿಗೆ 4 ಈ 3 ಬಟ್ ಡಿಗೆ 3 ಇದೊಂದ್ರಲ್ಲಿದೆ. ನೋಡಿದ್ರ? ಬರೀ ರಯೋ ಡಿ ಜನರೈ ಗೊತ್ತಿದ್ರೆ ನಿಮ್ಗೆ ಬ್ರೆಜಿಲ್ ಅಂತ, ಆರಾಮಾಗಿ ನೋಡಿ ಡಿಗೆ 4 ಇದೊಂದೇ ಇರೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಟಿಕ್ಕ ನೋಡಿದ್ರೆ ಸ್ವಲ್ಪ ನೀವು ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಒಂದ್ಸಲ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ. FD, PCPSL ಎಲ್ಲ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ. ಈ KS ತರ ಅಲ್ಲ, ಅಥವಾ IAS ತರ ಅಥವಾ ದೊಡ್ಡ ದೊಡ್ಡ ಎಕ್ಸಾಮ್ ಗಳಲ್ಲಿ ಆಪ್ಷನ್ಸ್ ಡಿಫಿಕಲ್ಟೀಸ್ ಇರುತ್ತೆ. ಓಕೆ, ಅಂದ್ರೆ ಕಂಡಿಡಿಯಕ್ ಆಗಲ್ಲ ಇಲ್ಲಿ ಈ ತರ ಆಪ್ಷನ್ಸ್. ಇಲ್ಲಿ ಏನಿಲ್ಲ, ನಿಮ್ಗೆ 1-2 ಗೊತ್ತಿರೋ ಆನ್ಸರ್ ಮಾಡ್ಬಿಡೋದು. ಅಲ್ಲಿ 3 ಅಥವಾ 4 3 ಗೊತ್ತಿರ್ಬೇಕು ಅಥವಾ 2 ಗೊತ್ತಿರಬೇಕು. ಈ ತರ ಕನ್ಫ್ಯೂಷನ್ಸ್ ಇರುತ್ತೆ ಬೇರೆ ಬೇರೆ ಎಕ್ಸಾಮ್ ಗಳಲ್ಲಿ. ಸೊ ಇಲ್ಲಿ ಆಪ್ಷನ್ಸ್ ಈಸಿ ಇರುತ್ತೆ, ಕಣ್ಮುಚ್ಕೊಂಡು ಟಿಕ್ ಮಾಡ್ಕೋಬಹುದು ನೀವು. ಓಕೆ, ಮ್ಯೂನಿಚ್ ಇರೋದೆಲ್ಲಿ? ಜರ್ಮನಿ. ದುಬೈ ಆಯ್ತು. ಡಾವೋಸ್ ಇರೋದೆಲ್ಲಿ? ಕ್ಯಾನಿ ಇರೋದೆಲ್ಲಿ? ಫ್ರಾನ್ಸ್. ಸೊ ಇವೆಲ್ಲ ಮಾಡಿದೀವಿ ನೋಡಿ. ಮ್ಯಾಪ್, ಭಾರತ ಪ್ರಾಪಂಚಿಕ ಜಿಯೋಗ್ರಫಿ ಥ್ರೂ ಮ್ಯಾಪ್ ಅಂತ ಮಾಡಿದೀವಿ. ಪ್ಲೇಸಸ್ ಇನ್ ನ್ಯೂಸ್, ಇದನ್ನ ಒಂದೇ ವಿಡಿಯೋದಲ್ಲಿ ಕೂಡ ನಾವು ಕವರ್ ಮಾಡಿದೀವಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಈ ಕೆಳಗಿನ ಭಾರತೀಯ ರಾಜ್ಯಗಳನ್ನು ಪರಿಗಣಿಸಿ. ಇದನ್ನಂತ ಕೇಳ್ತಾನೆ ಇರ್ತಾರೆ. ಮೊನ್ನೆ ಕೂಡ ಕೇಳಿದ್ದ, ಯಾವಾಗಲೂ ಈ ನಮ್ಮ ಕೋಪರೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳ್ತಿದ್ದ, DCC ಬ್ಯಾಂಕ್ ಅಲ್ಲಿ ಕೇಳಿದ್ದ. ಓಕೆ, ಅಲ್ಲಿ ಬೇರೆ ರೀತಿ ಕೇಳ್ತಾನೆ. ಬಟ್ ನಿಮ್ಗೆ ರಾಜ್ಯಗಳ ಬಗ್ಗೆ ಒಂದಷ್ಟು ಮ್ಯಾಪ್, ಭಾರತದ ಮ್ಯಾಪ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ತೆಲಂಗಾಣ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಜಾರ್ಖಂಡ್ ಇದೆ. ಈ ಎರಡರಲ್ಲಿ ಕ್ರಮವಾಗಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಭೌಗೋಳಿಕ ಪ್ರದೇಶ ಹೊಂದಿರುವವು ಯಾವುವು? ಅಂದ್ರೆ ಈ ರಾಜ್ಯಗಳಲ್ಲಿ ದೊಡ್ಡದು ಯಾವುದು ಫಸ್ಟ್ ಇಲ್ಲಿ ಕೊಟ್ಟಿದ್ದಾನ, ದೊಡ್ಡದು, ಮತ್ತು ನೆಕ್ಸ್ಟ್ ಚಿಕ್ಕದು. ಇಷ್ಟರಲ್ಲಿ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ 5 ಆಪ್ಷನ್ ಅಲ್ಲಿ ದೊಡ್ಡದು ಯಾವುದು, ಬಿಗ್ ಸ್ಟೇಟ್ ಯಾವುದು, ಸ್ಮಾಲ್ ಸ್ಟೇಟ್ ಯಾವುದು? ಸೊ ಇದು ಆಪ್ಷನ್ಸ್ ಇದೆ, ಆನ್ಸರ್ ಮಾಡಿ. ನಿಮ್ಗೆ ಸ್ವಲ್ಪ ಮ್ಯಾಪ್ ನ ಒಂದು ಐಡಿಯಾ ಇದ್ರೆ ಹಂಗೆ ಕಣ್ಮುಚ್ಕೊಂಡು ಜ್ಞಾಪಿಸ್ಕೊಳ್ಳಿ, ಯಾವ ರಾಜ್ಯ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಮ್ಯಾಪ್ ನ ಕಣ್ಮುಚ್ಕೊಳ್ಳಿ, ಜ್ಞಾಪಿಸ್ಕೊಳ್ಳಿ, ಗೊತ್ತಾಗುತ್ತೆ. ತೆಲಂಗಾಣ ದೊಡ್ಡದಿಲ್ಲ. ತಮಿಳುನಾಡು, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಜಾರ್ಖಂಡ್ ಹೋಲಿಸ್ಕೊಂಡ್ರೆ ಸೊ ತಮಿಳುನಾಡು ದೊಡ್ಡದಿದೆ. ಬಿ ಎಲ್ಲಿದೆ ಸರ್? ಇಲ್ಲಿದೆ. ಸೊ ಈ ಆಪ್ಷನ್ ಗಾನ್, ಈ ಆಪ್ಷನ್ ಗಾನ್ ಅಲ್ವಾ? ಬಿ ದೊಡ್ಡದು.
ಓಕೆ, ತಮಿಳುನಾಡು ದೊಡ್ಡದು ಅಂತ ಗೊತ್ತಿದ್ರೆ ಇಷ್ಟರಲ್ಲಿ. ಚಿಕ್ಕದು ಯಾವುದು? ಜಾರ್ಖಂಡ್ ಇದೆ, ಅರುಣಾಚಲ ಪ್ರದೇಶ ಇದೆ. ನೋಡಿ ಇಲ್ಲಿ ಚಿಕ್ಕದು ಜಾರ್ಖಂಡ್. ಬಿ ಮತ್ತು ಇ ಇಸ್ ದ ರೈಟ್ ಆನ್ಸರ್. ಮ್ಯಾಪ್ ತೋರಿಸ್ತೇನೆ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕಣ್ಣು ನೋಡಿ, ಅದಕ್ಕೆ ಮ್ಯಾಪ್ ನಿಮ್ಗೆ ಮ್ಯಾಕ್ರೋ ವ್ಯೂ ಮೈಕ್ರೋ ವ್ಯೂ ಎರಡು ಇರಬೇಕು ಸ್ನೇಹಿತರೆ. ಇದು ನ್ಯೂ ಮ್ಯಾಪ್ ನಿಮ್ಗೆ ಗೊತ್ತಿದೆ, ಇಲ್ಲಿ ನಮ್ಗೆ JNK ಬರುತ್ತೆ, ಇದು ಲಡಾಖ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಬಂದ್ರೆ ಕರ್ನಾಟಕ, ತಮಿಳ್ನಾಡು, ಇಲ್ಲಿ ನೋಡಿ ತೆಲಂಗಾಣ, ಇದು ತಮಿಳ್ನಾಡು. ತೆಲಂಗಾಣ ನೋಡಿದ್ರೆ ತಮಿಳ್ನಾಡು ದೊಡ್ಡದಿದೆ ತೆಲಂಗಾಣಕ್ಕಿಂತ, ಅಲ್ವಾ? ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್, ಫಸ್ಟ್ ಒನ್. ಇನ್ನು ಚಿಕ್ಕದಕ್ಕೆ ಬಂದ್ರೆ ಸ್ನೇಹಿತರೆ, ತೆಲಂಗಾಣ, ಇಲ್ಲಿ ನೋಡಿ ಜಾರ್ಖಂಡ್ ಇದೆ, ಇಷ್ಟೇ ಇರೋದು ಜಾರ್ಖಂಡ್, ಅಲ್ವಾ? ಬಟ್ ನಮ್ಮ ಅರುಣಾಚಲ ಪ್ರದೇಶ ನೋಡಿ ಜಾರ್ಖಂಡ್ಗಿಂತ ದೊಡ್ಡದಿದೆ, ಹಾಗಾಗಿ ಜಾರ್ಖಂಡ್ ಚಿಕ್ಕದು ನಮ್ಗೆ ಕೊಟ್ಟಿರೋದ್ರಲ್ಲಿ. ಬಟ್ ಓವರ್ ಆಲ್ ನಾವು ನೋಡ್ತಾ ಬಂದ್ರೆ ನಿಮ್ಗೆ ಕರ್ನಾಟಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತ ಗೊತ್ತಿರಬೇಕು. ಅಟ್ಲೀಸ್ಟ್ ಫಸ್ಟ್ 10 ಆರ ನೀವು ತಿಳ್ಕೊಂಡಿರ್ಬೇಕು, ಅಲ್ವಾ? ಕರ್ನಾಟಕ ಬಂದು ನಮ್ಗೆ 6ನೇ ಸ್ಥಾನದಲ್ಲಿದೆ. 6ಕ್ಕಿಂತ ಮೊದಲು ಯಾವ್ದಿದೆ? ಫಸ್ಟ್ ರಾಜಸ್ಥಾನ ಇದೆ, ಸೆಕೆಂಡ್ ಮಧ್ಯಪ್ರದೇಶ ಇದೆ, ಥರ್ಡ್ ಮಹಾರಾಷ್ಟ್ರ ಇದೆ, ಆಮೇಲೆ ಉತ್ತರ ಪ್ರದೇಶ ಇದೆ, 4 ಆಯ್ತು. 5ನೇದು ಯಾವ್ದು? ಗುಜರಾತ್. 6ನೇದು ಕರ್ನಾಟಕ. ಓಕೆ, ಈಗ ಗೊತ್ತಿರಬೇಕು. ಸೊ ಇಲ್ಲಿ ಯಾವ್ದು ದೊಡ್ಡದು ಚಿಕ್ಕದು ಮಾತ್ರ ಹೇಳೋದು. ಮ್ಯಾಪ್ ಅಲ್ಲಿ ಬೇಸ್ಡ್ ಒಂಚೂರು ಮ್ಯಾಪ್ ನೀವು ಮೈಕ್ರೋವ್ಯೂ ಮೈಕ್ರೋವ್ಯೂ ಗೊತ್ತಿರಬೇಕು ಸ್ನೇಹಿತರೆ. ಕಣ್ಣು ಮುಚ್ಕೊಂಡ ತಕ್ಷಣ ನೀವು ಮ್ಯಾಪ್ ಕಣ್ ಮುಂದೆ ಬಂದ್ಬಿಡ್ಬೇಕು ಮೈಂಡ್ ಅಲ್ಲಿ, ಅವಾಗ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬನ್ನಿ. ಓಕೆ ನೋಡಿ, ಇವತ್ತೆಲ್ಲ ನಾನು ಈ ತರ ಡಿಫ್ರೆಂಟ್ ಕ್ವಶನ್ ಒಂದಿಸಿ ಬರೀ ಜಾಸ್ತಿ ತಗೊಂಡಿದ್ದೀನಿ, ಯಾಕಂದ್ರೆ ಜಾಸ್ತಿ ಒಂದೇ ಕ್ವಶನ್ 4-5 ಕ್ವಶನ್ ನಿಮಗೆ ಕವರ್ ಆಗ್ಲಿ ಅಂತ ಅಷ್ಟೇ. ಇಲ್ಲಿ ಲೋಹಗಳು, ಧಾತುಗಳು ಕೊಟ್ಟಿದ್ದಾನೆ, ಅದಿರುಗಳು ಕೊಟ್ಟಿದ್ದಾನೆ. ಕ್ಯಾಲ್ಸಿಯಂ, ಕಬ್ಬಿಣ, ಸೀಸ, ಅಲ್ಯೂಮಿನಿಯಂ, ಯುರೇನಿಯಂ. ಓಕೆ, ಸೊ ಮೆಟಲ್ಸ್ ಅಂಡ್ ದೇರ್ ಓರ್ಸ್, ಮೆಟಲ್ಸ್ ಅಂಡ್ ಓರ್ಸ್, ಅದರ ಓರ್ಸ್. ಓಕೆ, ಅದಿರುಗಳು. ಇದು ಈಸಿ ಇದೆ, ಇದು ತುಂಬಾ ಈಸಿ ಇದೆ. ಇಲ್ಲಿ ಆಪ್ಷನ್ಸ್ ಯಾಕಂದ್ರೆ ಕೊಟ್ಟಿರೋದು ಮೆಟಲ್ಸ್ ಈಸಿ, ಓರ್ಸ್ ಈಸಿ ಇದೆ. ಕಬ್ಬಿಣ ಅಂತ ನಿಮ್ಗೆ ಗೊತ್ತಿರುತ್ತೆ, ಹೆಮಟೈಟ್, ಲಿಮೋನೈಟ್ ಅಂಡ್ ಮ್ಯಾಗ್ನೆಟೈಟ್ ಇವೆಲ್ಲ ಹೇಳ್ತೀರಾ ನೀವು, ಅಲ್ವಾ? ಬಿಗೆ ಒಂದಲ್ಲಿದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಸೊ ಇದು ಕಾಮನ್. ಇನ್ನು ಅಲ್ಯೂಮಿನಿಯಂಗೆ ಬಾಕ್ಸೈಟ್ ಅಂತ ಗೊತ್ತೇ ಇದೆ. ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್. ಡಿಗೆ 3 ಎಲ್ಲಿದೆ? ಡಿಗೆ 3 ಇಲ್ಲಿ ಮಾತ್ರ ಇದೆ. ಈ ಮೂರಲ್ಲಿ ಡಿಗೆ 3 ಇಲ್ಲಿ ಮಾತ್ರ ಇದೆ, ಹಾಗಾಗಿ ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದೆರಡು ಗೊತ್ತಿದ್ರು ಆನ್ಸರ್ ಮಾಡಬಹುದು. ಕ್ಯಾಲ್ಸಿಯಂ, ಡೋಲಮೈಟ್ ಮತ್ತೆ ಫ್ಲೋರೋಸ್ಪಾರ್ ಅಂತ ಕರಿತೀವಿ. ಸೀಸಾ, ಗಲಿನಾ, ಲಾರ್ನಾಕೈಟ್. ಯುರೇನಿಯಂ, ಕಾರ್ನಟೈಟ್ ಮತ್ತೆ ಪಿಚ್ ಬ್ಲೆಂಡ್ ಇನ್ನು ನಾವು ಪಡ್ಕೋತೀವಿ, ಅದಿರುಗಳು. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದನ್ನೇ ಕೇಳ್ಬೇಕು ಅಂತೆಲ್ಲ ಬೇರೆನೂ ಕೇಳ್ಬೋದು ನಿಮ್ಗೆ. ಸತು, ತಾಮ್ರ, ಸೀಸಾ ಇದೆ ಅಲ್ವಾ? ಈ ತರ ಬೇರೆ ಬೇರೆ, ಜಿಂಕ್, ಇವೆಲ್ಲ ಈ ತರ ಬೇರೆ ಬೇರೆದು ಕಾಂಬಿನೇಷನ್ ಅಲ್ಲಿ ಕೇಳ್ಬೋದು, ಬೇಸಿಕ್ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರುಗಳನ್ನು ಉತ್ಪಾದಿಸುವುದು. ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ಮಾತ್ರವೇ ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ಸ್ಥಳ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿ? ನೋಡಿ, ದಯವಿಟ್ಟು ಕ್ವಶನ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರು ಉತ್ಪಾದಿಸುವುದು ಕರ್ನಾಟಕ ಅಂತ ಕೊಟ್ಟಿದ್ದಾನೆ. ಎಸ್ ಆರ್ ರೈಟ್ ಆರ್ ರಾಂಗ್? ಕಬ್ಬಿಣ ಮಾತ್ರ ಕೇಳಿರೋದು, ಬೇರೆ ಅದಿರಲ್ಲ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಮಾತ್ರ ಕಬ್ಬಿಣ ಅದಿರು ಉತ್ಪಾದಿಸುವ ಸ್ಥಳ. ನೋ, ದಿಸ್ ಇಸ್ ರಾಂಗ್ ಆನ್ಸರ್. ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ನಿಮ್ಗೆ ಬೆಲ್ಟ್ ಗಳು ಬರುತ್ತೆ. ಒಂದು ಚಿತ್ರದುರ್ಗ, ತುಮಕೂರು, ಬಳ್ಳಾರಿ. ಚಿತ್ರದುರ್ಗ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಬೆಲ್ಟ್. ಈ ಕಡೆ ಚಿಕ್ಕಮಂಗಳೂರು, ಕುದುರೆಮುಖ, ಈ ಬೆಲ್ಟ್ ಒಂದು. ಓಕೆ, ಸೊ ಬಳ್ಳಾರಿಲಿ ಮಾತ್ರ ಇಲ್ಲ, ಹಾಗಾಗಿ ತಪ್ಪು. ಸೊ ಎ ಮಾತ್ರ ಇಸ್ ರೈಟ್ ಆನ್ಸರ್. ನಮಗೆ ತೋರಿಸ್ತೀನಿ ನೋಡಿ. ಚೋಟನಾಗಪುರ ಪ್ರಸ್ಥಭೂಮಿ ಎಸ್ ಜಾಸ್ತಿ, ಬಟ್ ಕಬ್ಬಿಣ ನಮ್ಮ ಅದರಲ್ಲಿ ಉತ್ಕೃಷ್ಟ ಕಬ್ಬಿಣ ಸಿಗುತ್ತೆ, ಚೆನ್ನಾಗಿರೋ ಕಬ್ಬಿಣ ಸಿಗುತ್ತೆ. ಈಗ ಮ್ಯಾಂಗನೀಸ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಬೇರೆ ಬೇರೆ ಅದಿರುಗಳನ್ನ ಕೇಳಿದ್ರೆ ಟೋಟಲ್ ನಮಗೆ ಚೋಟನಾಗಪುರ ಪ್ರಸ್ಥಭೂಮಿ. ಕಬ್ಬಿಣ ಮಾತ್ರ ಕೇಳಿದ್ರೆ ಎಸ್, ಕರ್ನಾಟಕ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕರ್ನಾಟಕದಲ್ಲೇ ಪ್ರಥಮವಾಗಿ 1932 ವಿಮಾನ ಸಂಪರ್ಕ ಪಡೆದ ಊರು ಯಾವುದು? ಕರ್ನಾಟಕದಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಯಾವುದು? ಬೆಂಗಳೂರು, ಮೈಸೂರು, ಬಳ್ಳಾರಿ, ಬೆಳಗಾವಿ, ಯಾವುದು ಸರ್? 1932 ಬಳ್ಳಾರಿ. ನೋಡಿ, ಬಳ್ಳಾರಿಲಿ ಟ್ರಯಲ್ ಮಾಡ್ತಾರೆ 932ರಲ್ಲಿ ಕರ್ನಾಟಕದಲ್ಲಿ ಫಸ್ಟ್. ಆದ್ರೆ ಬಳ್ಳಾರಿಲಿ ವಿಮಾನ ನಿಲ್ದಾಣ ಇಲ್ಲ. ಈಗ ವಿಮಾನ ನಿಲ್ದಾಣ ಇಲ್ಲ. ಟ್ರಯಲ್ ಮಾಡಿದ್ದು ಬಳ್ಳಾರಿಲಿ, ಕರ್ನಾಟಕದ ಬಳ್ಳಾರಿ 1932ರಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ದಿಸ್ ಇಸ್ ಆಲ್ಸೋ ಫೇಮಸ್ ಕ್ವಶನ್. ಎಕ್ಸಾಮ್ ಅಲ್ಲಿ ನಾನು ಹೇಳ್ತೇನೆ, ಎಗೇನ್ ಹೇಳ್ತೀನಿ ಸ್ನೇಹಿತರೆ, ಒಂದಿಸಿ ಬರೆಯೋ ರೀತಿ ತಗೊಳ್ಳೋದು. ನಿಮ್ಗೆ 4-5 ಕ್ವಶನ್ ಒಂದ್ರಲ್ಲಿ ಕವರ್ ಆಗ್ಲಿ ಅಂತ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಗಂಗಾವಳ್ಳಿ ನದಿಯಿಂದ ಯಾವ ಜಲಪಾತ ಆಗುತ್ತೆ, ಅಥವಾ ಮಾಗೋಡು ಜಲಪಾತ ಯಾವ ನದಿಯಿಂದ ಆಗುತ್ತದೆ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಇಲ್ಲಿ ನೋಡಿ, ನದಿಗಳು ಗಂಗಾವಳ್ಳಿ, ಅಘನಾಶಿನಿ, ಕಾಳಿ, ಮಾರ್ಕಂಡೇಯ. ಗಂಗಾವಳಿಗೆ ಇನ್ನೊಂದು ಹೆಸರೇನು? ಇಲ್ಲಿ ಜಲಪಾತದ ಹೆಸರು ಉಂಚಳ್ಳಿ, ಬುಡಸಿನ ಮಲ್ಕಿ, ಲಾಲಗುಳಿ, ಮಾಗೋಡು. ಸೊ ಇಲ್ಲಿ ನಿಮ್ಗೆ ನೋಡಿ, ಒಂದ್ರಲ್ಲೇ 4-5 ಕ್ವಶನ್ ಕವರ್ ಆದಂಗಾಯ್ತು ಇನ್ಫಾರ್ಮೇಶನ್ ನಿಮ್ಗೆ.
ಗಂಗವಳ್ಳಿನ ನಾವೇಂತ ಕರಿತೀವಿ? ಇನ್ನೊಂದ್ ಹೆಸರು ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ಬೇಡ್ತಿ ಅಂತ ಕರಿತೀವಿ ಅಲ್ವಾ? ಬೇಡ್ತಿ ನದಿ ಜಲಪಾತ ಯಾವುದು ಹೇಳ್ತೀರಾ? ಮಾಗೋಡು. ಎಲ್ಲಿದೆ? ಎಗೆ 4 ಇಲ್ಲಿದೆ. ಇದೊಂದೇ ಇರೋದು ಎಗೆ 4. ಕಣ್ಣು ಮುಚ್ಕೊಂಡು ಟಿಕ್ ಆಗ್ಬೋದು. ಅಘನಾಶಿನಿ ಮುಂಚಳ್ಳಿ, ಕಾಳಿ ನದಿ ಲಾಲಗುಳಿ, ಮಾರ್ಕಂಡೇಯ ಗೊಡಚಿನಮಲ್ಕಿ. ಓಕೆ, ಈ ಜಲಪಾತಗಳು ಕರ್ನಾಟಕದ ನದಿಗಳ ಬಗ್ಗೆ ನಾವು ಕರ್ನಾಟಕದ ಭೂಗೋಳ ಶಾಸ್ತ್ರ ಅಂತಾನೆ ಸಪರೇಟ್ ಒಂದು ಪ್ಲೇ ಲಿಸ್ಟ್ ಇದೆ ನೋಡಿ ಸ್ನೇಹಿತರೆ. ಪ್ಲೇ ಲಿಸ್ಟ್ ಇದೆ, ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಕೂಡ ನಾವು ಹಾಕಿರ್ತೀವಿ ಲಿಂಕು. ಈಗ ತಾನೇ ರೀಸೆಂಟ್ ಆಗಿ 3-4 ಡೇಸ್ ಬ್ಯಾಕ್ ಕೂಡ ಶೇರ್ ಮಾಡಿದ್ವಿ. ಜಲಪಾತಗಳು ಮತ್ತೆ ಪಶ್ಚಿಮಕ್ಕೆ ಪೂರ್ವಕ್ಕೆ ಹರಿಯುವ ನದಿಗಳು ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ ಬೇಡ್ತಿ ಅಥವಾ ಗಂಗಾವಳಿ ಧಾರವಾಡ ಸಮೀಪ ಹೋಗುತ್ತೆ, ಮಾಗೋಡು ಜಲಪಾತ ಆಗುತ್ತೆ. ಅಘನಾಶಿನಿ ಇಲ್ಲಿ ನೋಡಿ ಪ್ರಮುಖ ಜಲಪಾತ ಉಂಚನಳ್ಳಿ ಫಾಲ್ಸ್, ಉಂಚಳ್ಳಿ ಫಾಲ್ಸ್. ನೇತ್ರಾವತಿಯಿಂದ ಬಂಡಾಜೆ, ಬೇಡ್ತಿ ಮಾಗೋಡು, ನಾವ್ ಹೇಳಿದ್ವಿ ಬೇಡ್ತಿ ಗಂಗಾವಳಿ 2. ಅಘನಾಶಿನಿ ಶಿರಸಿ ಬಳಿ ಆಗುತ್ತೆ. ಕಾಳಿ ನದಿ ಸೂಪ ಉತ್ತರ ಕನ್ನಡ ಪಶ್ಚಿಮ ಕರಿಯುವ ಸೂಪ ಫಾಲ್ಸ್ ಅಂತಾನು ಕರಿತೀವಿ, ಉಗಮ ಸ್ಥಾನ ಅದು. ಓಕೆ, ಲಾಲಗುಳಿ ಜಲಪಾತ ಇಲ್ಲಿ ನೋಡಿ, ಲಾಲಗುಳಿ ಜಲಪಾತ ಇದು ಉಗಮ ಸ್ಥಾನ ಇದು. ಓಕೆ, ಇದು ಅದರ ವಿಶೇಷ. ಶರಾವತಿನ ಗೇರುಸೊಪ್ಪೆ ಫಾಲ್ಸ್ ಅಥವಾ ಜೋಗ್ ಜಲಪಾತ ಅಂತ ಕೂಡ ಕರಿತೀವಿ, ಗೊತ್ತಿರಬೇಕು. ಮತ್ತೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುದು? ಕಾಳಿ ನದಿ, ಶರಾವತಿ, ನೇತ್ರೆ, ಬೆಳವದಿ, ಗುರುಪುರ, ಅಘನಾಶಿನ, ವರಾಹಿ, ಹಾಲಾಡಿ. ಪೂರ್ವಕ್ಕೆ ಹರಿಯುವ ನದಿಗಳು ಯಾವುದು? ಇದು ಗೊತ್ತಿರಬೇಕು. ಈಗ ಇಲ್ಲಿ ಮಾರ್ಕಂಡೇಯ ಇದೆ, ಮಾರ್ಕಂಡೇಯ ಕೂಡ ಒಡಚಿನಲ್ಲಿ ಎಲ್ಲಿ ಬರುತ್ತೆ? ಬೆಳಗಾವಿ ಹತ್ರ, ಬೆಳಗಾವಿ ಖಾನಾಪುರ ಹತ್ರ ಹುಟ್ಟುತ್ತೆ. ಪಶ್ಚಿಮಕ್ಕೆ ಹರಿದು ಘಟಪ್ರಭಾ ನದಿಗೆ ಸೇರುತ್ತೆ, ಘಟಪ್ರಭಾ. ಆಮೇಲೆ ನೆಕ್ಸ್ಟ್ ಅದ್ ಮುಂದೆ ಹೋಗಿ ಕೃಷ್ಣ ಸೇರುತ್ತೆ. ಓಕೆ, ಸೊ ಇವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ಸ್ನೇಹಿತರೆ. ಒಂದು ನಾವು ಸಂಪೂರ್ಣ ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲೂ ಕೂಡ ಈ ಸ್ಲೈಡ್ಸ್ ಎಲ್ಲ ಹಾಕಿದ್ದೀನಿ. ಇದು ಬಿಟ್ರೆ ನಮ್ಗೆ ಪ್ಲೇ ಲಿಸ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಕರ್ನಾಟಕದ ಭೂಗೋಳಶಾಸ್ತ್ರ ಕೂಡ ಕವರ್ ಮಾಡಿದ್ವಿ. ಹಾಗೆ ಪ್ಲೇ ಲಿಸ್ಟ್ ಕೂಡ ಇದೆ, ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಿ. ಅಲ್ಲಿ ಕರ್ನಾಟಕದ ನದಿಗಳು ಅಂತೇಳಿ ಪ್ರಮುಖ ನದಿಗಳನ್ನ ಡಿಸ್ಕಸ್ ಮಾಡಿದೀವಿ. ಹಾಗೆ ಭಾರತದ ಭೂಗೋಳಶಾಸ್ತ್ರ ಪ್ಲೇ ಲಿಸ್ಟ್ ಹೋದ್ರೆ ಭಾರತದ ನದಿಗಳು ಸಿಗುತ್ತೆ. ಇವೆಲ್ಲ ನಿಮ್ಗೆ ಪುನೀತ್ ಫೋರಂ ಅಂತ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಅಲ್ಲಿ ಯಾವ ಪ್ಲೇ ಲಿಸ್ಟ್ ಏನ್ ಬೇಕೋ ರೆಫರ್ ಮಾಡ್ಕೊಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಶೇರ್ ಟು ಯುವರ್ ಸೋಷಿಯಲ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್. ಟೆಲಿಗ್ರಾಮ್ ಚಾನಲ್ ಮತ್ತೆ ಪ್ಲೇ ಲಿಸ್ಟ್, ಪ್ರೀವಿಯಸ್ ವಿಡಿಯೋ ನೋಡಿದ ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದ.